ಅಲ್ಲೆಲ್ಲ ದೇವರಿಗೆ ಮಹಿಮೆ ಉಂಟಾಗಲಿ. ಸಭೆಯಾಗಿ ಕೂಡ ಬಂದ ಎಲ್ಲರಿಗೂ ದೇವರು ಆಶೀರ್ವದಿಸಲಿ. ನಾವೆಲ್ಲರೂ ಕರ್ತನ ಹೆಸರಿನಲ್ಲಿ ನಾವೆಲ್ಲರ ಒಟ್ಟಿಗೆ ಪ್ರಾರ್ಥನೆ ಮಾಡುವವರಾಗಿರೋಣ. ಈ ದಿನ ಮನದಲ್ಲಿ ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ ಆರಾಧನೆ ಮಾಡುವುದಕ್ಕಾಗಿ ಬಂದಿರುವ ನಾವು ನಮ್ಮ ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ನಿತ್ಯನಾದ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ನಿತ್ಯ ಜೀವ ಜಲವನ್ನ ನಮಗೆ ಕೊಟ್ಟ ಕರ್ತನೆ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಓ ಹಾದಿಯಲ್ಲಿ ಇದ್ದಂತಹ ನಮ್ಮ ದೇವರೇ, ನಿನಗೆ ಈಗಲೂ ಇರುವಂತಹ ದೇವರೇ ಆಗಿದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನಗೆ ಮಹಿಮೆ ಉಂಟಾಗಲಪ್ಪ, ನಿನಗೆ ಘನತೆ ಗೌರವ ಎಲ್ಲವೂ ನಿನಗೆ ಮಾತ್ರ ಸಲ್ಲಲಿ ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ದೇವರೇ, ಈ ವೇಳೆಯಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ ನಮ್ಮೆಲ್ಲರ ಮೇಲೆ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಓ ದೇವರಾತ್ಮನೆ, ಎಲ್ಲರೂ ಕುಳಿತು ನನ್ನ ಹೆಸರನ್ನು ಕುಳಿತು ಪ್ರಾರ್ಥಿಸುತ್ತಿರುವ ಅಲ್ಲಿ ಅವರ ಮಧ್ಯದಲ್ಲಿ ನಾನು ಬಂದು ವಾಸ ಮಾಡುತ್ತೇನೆ ಅಂತ ಹೇಳಿದ ದೇವರು ನೀನಾಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ದೇವರೇ, ನಾವು ಆರಾಧನೆ ಸ್ಥಳದಲ್ಲಿ ನೀನು ಬಂದು ವಾಸ ಮಾಡುವ ದೇವರಾಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ದಿನದ ಆರಾಧನಾ ಕೂಟವನ್ನು ಆದಿಯಿಂದಲೂ ಅಂತಿಮವರೆಗೂ ದೇವರಾತ್ಮನೆ ನೀನಿದ್ದು ನಡೆಸುವುದು ಬೇಡಿಕೊಳ್ಳುವವರಾಗಿದ್ದೇವೆ. ಬರಬೇಕಾದ ಎಲ್ಲ ಆತ್ಮವು ತಕ್ಕ ಸಮಯದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರತಕ್ಕಂತೆ ನೀನು ಎಲ್ಲರ ಮುಂದೆ ಮಾರ್ಗವಾಗಿದ್ದು ನಡೆಸುವುದೇ ಪ್ರಾರ್ಥನೆ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಇದು ನಡೆಸಿದ ಆತನೇ ಇನ್ನು ಮುಂದೆ ನೀವು ನಡೆಸುವ ಶಕ್ತನು ಸರ್ವ ಶಕ್ತನು ಆಗಿದ್ರಿ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಈ ದಿನ ನಿಮ್ಮನ್ನು ಆರಾಧನೆ ಮಾಡುವಂತೆ ನಾವು ನಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದಲೂ ನಮ್ಮ ದೇವರೇ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ, ನಿನ್ನನ್ನೇ ಮಹಿಮೆ ಪಡಿಸುವಂತೆ, ನೀವು ನಮ್ಮನ್ನು ಅನುಸೂದರನ್ನ ಏಕ ಮನಸ್ಸಿನವಾಗಿ ನಿಮ್ಮನ್ನು ಆರಾಧನೆ ಮಾಡುವಂತೆ ನೀನು ನಮ್ಮೆಲ್ಲ ಸಭೆಯ ಜನರನ್ನು ಆಶೀರ್ವದಿಸಿ ನಡೆಸುವುದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲಿ ಮಾಡುವ ಆರಾಧನೆ ಇಲ್ಲಿ ಇರುವ ಎಲ್ಲರೂ ಬಿಡುಗಡೆಯನ್ನು ತರಲೆಯನ್ನು ನಾವು ಪ್ರಾರ್ಥಿಸುತ್ತೇವೆ. ಅದು ಲೋಕದಾದ್ಯಂತ ಎಲ್ಲರೂ ಬಿಡುಗಡೆಯನ್ನು ಕಾರ್ಯಗಳನ್ನು ನಡೆಸುವುದು ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ದೇವರೇ, ಓ ಕರ್ತನೇ, ನೀನಾಗಿ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಅದ್ಭುತ ಸ್ವರೂಪನಾದ ದೇವರೇ, ನಿನ್ನ ಅದ್ಭುತಗಳನ್ನು ನಿನ್ನ ಸಭೆಯ ಮಧ್ಯದಲ್ಲಿ ನಿನ್ನ ಹೆಸರಿನ ಮಹಿಮೆಗಾಗಿ ನೀನು ಮಾಡು. ಅದರ ಮಹಿಮೆ ನಿನಗೆ ಸಲ್ಲಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಓ ಬಿಡುಗಡೆಯಾಗಿ ನಾಯಕನಾದ ದೇವರೇ, ನೀನು ಬಿಡುಗಡೆಯ ಕಾರ್ಯಗಳನ್ನು ಸಭೆಯ ಮಧ್ಯದಲ್ಲಿ ಉಂಟು ಮಾಡು. ಯಾರು ಚಿಂತಿಸಿದ ಬಿಡುಗಡೆಯನ್ನ ದೇವರೇ ನೀನ ಚಿಂತ ಉಂಟು ಅವರ ಜೀವಿತದಲ್ಲಿ ಬಿಡುಗಡೆಯ ಕಾರ್ಯಗಳು ನಡೆಯಲಿ ಎಂದು ನಾವು ಆಶೀರ್ವದಿಸುವವರಾಗಿದ್ದೇವೆ. ಹಾಗೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಮಹಿಮೆ ನಿನ್ನ ಪ್ರಸನ್ನತೆ ನಮ್ಮೆಲ್ಲರನ್ನು ಆವರಿಸಿಕೊಳ್ಳಲಿ. ದೇವರೇ, ನಿನ್ನನ್ನು ಆರಾಧನೆ ಮಾಡುವ ನಾವೆಲ್ಲರೂ ಪರಿಶುದ್ಧಾತ್ಮ ಭರಿತರಾಗಿ ನಿಮ್ಮನ್ನ ನಾವು ಆರಾಧನೆ ಮಾಡುವಂತೆ ಎಲ್ಲರ ಮೇಲೆ ದೇವರಾತ್ಮನೆ ನೀನು ಚಲಿಸಪ್ಪ. ಎಲ್ಲ ದೇಹ ಆತ್ಮಗಳು ನಿನ್ನ ಅಧೀನ ಉಂಟಾಗಿ ನೀವೆಲ್ಲರನ್ನು ಕಂಟ್ರೋಲ್ ಮಾಡುವವನಾಗಿರುವ ದೇವರಾತ್ಮ ಎಲ್ಲರೂ ದೇವರಾತ್ಮ ವಶವಾಗಿ ನಿಮ್ಮನ್ನು ಆರಾಧನೆ ಮಾಡುವಂತೆ ನೀನು ಕಾರ್ಯವನ್ನು ಮಾಡು, ಅದ್ಭುತವನ್ನು ಮಾಡು ದೇವರೇ. ಅಂತ ಆ ರೀತಿಯಾಗಿ ಮಾಡುವ ಆರಾಧನೆ ಅದು ನಿನ್ನನ್ನು ಮೆಚ್ಚುವಂತ ಆರಾಧನೆ ಆಗಿರುವುದಕ್ಕಾಗಿ ತಮ್ಮ ತಮ್ಮ ದೇವರನ್ನು ಸಚಿವ ಯತ್ನವಾಗಿ ನಿಮಗೆ ಸಮರ್ಪಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸು ದೇವರೇ. ನಮ್ಮೆಲ್ಲ ಪಾಪದ ಜೀವಿತವನ್ನು ತೆಗೆದಾಕಿ ಪರಿಶುದ್ಧದ ಜೀವಿತವನ್ನ ಸಭೆ ಎಲ್ಲ ದೈವ ಮಕ್ಕಳಿಗೆ ಉಂಟು ಮಾಡು ದೇವರೇ. ನಮ್ಮ ದೇಹವನ್ನ ನಿಮಗೆ ಸಜೀವ ಯತ್ನವನ್ನಾಗಿ ಸಮರ್ಪಿಸಿ ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸು. ಇದು ವಿವೇಕ ಪೂರ್ವಕವಾದ ಆರಾಧನೆ ಯೇಸುವಿನ ಹೆಸರಿನಲ್ಲಿ ನಿನ್ನಾಂತರ್ಕಾರಗಳು ಸಭೆಯಲ್ಲಿ ಉಂಟು ಮಾಡು. ಹಾಗೆ ನೀನಲ್ಲಿ ಪ್ರತಿಯೊಬ್ಬರು ಕರ್ತನೆ ತಮ್ಮ ದೇಹದ ಆಸೆ ಎಲ್ಲವನ್ನ ಸಾರಿಸಿ ದೇವರೇ ಪರವಿದ್ದಾತ್ಮೆ ನಿನ್ನ ಪರಲೋಕದ ಆಸೆ ಉಳ್ಳವರಾಗಿ ಇವರ ಮನನೇತ್ರಗಳಾಗಲಿ ನೀನು ಕಾರ್ಯವನ್ನು ಮಾಡು. ಇವರ ಮನಸ್ಥಿತಿಗಳನ್ನ ಬದಲಾಯಿಸು. ನಾವು ಲೋಕದವರಲ್ಲ ಪರಲೋಕದವರೆಂಬ ಮನೋಭಾವ ಪ್ರತಿಯೊಬ್ಬ ದೈವ ಮಕ್ಕಳು ಉಂಟಾಗಲಿ ಹೆಸರಿನಲ್ಲಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ದೇವರಾತ್ಮೆ. ಈ ದಿನ ದೇವರೇ, ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯಕ್ಕೆ ತಕ್ಕ ಹಾಗೆ
ನಿಮ್ಮನ್ನು ಆರಾಧನೆ ಮಾಡುವಂತ ಆಶೀರ್ವದಿಸು. ನೀ ನಮ್ಮನ್ನು ನಡೆಸು. ಪೂರ್ಣ ಮನಸ್ಸಿನಿಂದ, ಪೂರ್ಣ ಫಲದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಜ್ಞಾನದಿಂದ ನಮ್ಮ ದೇವರೇ ನಿಮ್ಮನ್ನು ಆರಾಧನೆ ಮಾಡುವಂತೆ ಏನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸು ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಹಾಗೆ ನೀನು ಮಾಡತಕ್ಕಂತನೇ ಈ ದಿನ ಎಲ್ಲ ಫಲವನ್ನು ಆಶೀರ್ವದಿಸಿ ನಡೆಸು. ನಿಮಗಾಗಿ ಹೆಚ್ಚಾಗಿ ಪ್ರೀತಿ, ಹೆಚ್ಚಾಗಿ ಕೊಡತಕ್ಕಂತ ಎಲ್ಲ ಕರಗಳನ್ನು ಆಶೀರ್ವದಿಸಿ ಬಲಪಡಿಸಿ ನೀ ನಡೆಸು. ಅದಕ್ಕಾಗಿ ಸ್ತೋತ್ರ. ಇದು ನಾವು ಅದ್ಭುತವಾದ ಸಾಕ್ಷಿಗಳನ್ನು ಉಂಟು ಮಾಡಿ ನಡೆಸುತ್ತ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಈ ದಿನ ದೇವರ ನಿನ್ನ ಜೀವನ ವಾಕ್ಯದ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡುವುದರಿಂದ ನಿನ್ನ ಮಾತು ಜೀವಗಳ ಮಾತು ಪ್ರತಿಯೊಂದೊಂದು ಆತ್ಮನಿಗೆ ಜೀವ ಇಲ್ಲದಿರುವ ಎಲ್ಲ ಆತ್ಮನಿಗೂ ಅದು ನಿತ್ಯ ಜೀವನ ಉಂಟು ಮಾಡಲಿ ಎಂದು ನಾವು ಪ್ರಾರ್ಥಿಸುವರಾಗಿದೆ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ದೇವರೇ. ಈ ಆರಾಧನೆ ಕೊಟ್ಟವನ ಆದಿಶರು ಅಂತ್ಯದವರೆಗೂ ದೇವರ ಆತ್ಮನೆ ನೀನಿಂದು ನಡೆಸಬೇಕೆಂದು ನಾವು ಪ್ರಾರ್ಥಿಸುವರಾಗಿದ್ದೇವೆ. ನೀನು ಹಾಗೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಟಿ ಬಂದಿದ್ದೇವೆ ತಂದೆ ದೇವರೇ. ಆಮೆನ್. ಹಲ್ಲೆಲೂಯಾ. ಕರ್ತನ ಹೆಸರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ತಾನೆ ಇದೇನ ನಮಗೆ ಕೆಲವೊಂದು ಹಾಡುಗಳನ್ನು ಆಡಿ ನಾವು ನಮ್ಮ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ನಾವು ನೀಲಿ ಆಕಾಶ ದಾಟಿ ಹೋಗುವೆವು, ನಮ್ಮ ಯೇಸು ಇರುವನಲ್ಲಿ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ನೀಲಿ ಆಕಾಶ ದಾಟಿ ಹೋಗುವೆವು, ನಮ್ಮ ಯೇಸು ಇರುವನಲ್ಲಿ. ನೀಲಿ ಆಕಾಶ ದಾಟಿ ಹೋಗುವೆವು, ನಮ್ಮ ಯೇಸು ಇರುವನಲ್ಲಿ. ಮೇಘದಲ್ಲಿ ದಾಟುವಾಗ, ಮೇಘದಲ್ಲಿ ದಾಟುವಾಗ ಉತ್ಸಾಹದಿಂದ ಕೊಳ್ಳೆವು, ಉತ್ಸಾಹದಿಂದ ಕೊಳ್ಳೆವು. ಆಕಾಶ ದಾಟಿ ಹೋದೆವು, ನಮ್ಮ ಯೇಸು ಇರುವನಲ್ಲಿ. ಆಕಾಶ ದಾಟಿ ಹೋದೆವು, ನಮ್ಮ ಯೇಸು ಇರುವನಲ್ಲಿ. ಮೇಘದಲ್ಲಿ ದಾಟುವಾಗ, ಮೇಘದಲ್ಲಿ ದಾಟುವಾಗ ಉತ್ಸಾಹದಿಂದ ಕೊಳ್ಳೆವು, ಉತ್ಸಾಹದಿಂದ ಕೊಳ್ಳೆವು. ನೀಲಿ ಆಕಾಶ ದಾಟಿ ಹೋಗಬೇಕು, ನಮ್ಮ ಯೇಸು ಇರುವನಲ್ಲಿ. ನೀಲಿ ಆಕಾಶ ದಾಟಿ ಹೋಗಬೇಕು, ನಮ್ಮ ಯೇಸು ಇರುವನಲ್ಲಿ. ದೇವರ ವಾಗ್ದಾನ ನೆರವೇರುವುದು ಪೂರ್ಣ, ಎಂದೆಂದಿಗೂ ಸುಳ್ಳಾಗದು ಸತ್ಯದ ವಚನ. ದೇವರ ವಾಗ್ದಾನ, ದೇವರ ವಾಗ್ದಾನ ನೆರವೇರುವುದು ಪೂರ್ಣ, ಎಂದೆಂದಿಗೂ
ನಮ್ಮ ಯೇಸು ಇರುವಾಗಲೇ ನೀಲಿ ಆಕಾಶ ನಾಟ್ಯೋಗ್ಬೇಕು. ನಮ್ಮ ಯೇಸು ಇರುವಾಗಲೇ ಹಲ್ಲೆಲೂಯಾ. ನಮ್ಮ ಯೇಸು ಕ್ರಿಸ್ತನು ಇರುವಂತ ರಾಜ್ಯ ಅದು ಪರಲೋಕದ ರಾಜ್ಯವಾಗಿದೆ. ಆದ್ರಿಂದ ನಮ್ಮ ಯೇಸು ಕ್ರಿಸ್ತನು ಅಲ್ಲಿ ನಮಗಾಗಿ ಇರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಹೆಸರಿಗೆ ಮಹಿಮೆಯುಂಟಾಗಲಿ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮತ್ತು ರತ್ನಕ್ಕಿಂತಲೂ ನಮಗೆ ದೇವರ ವಾಕ್ಯವು ಅತ್ಯಂತ ಪ್ರಿಯವಾಗಿದೆ ಎಂಬ ಹಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿಂತೆ ದುಃಖ ಪ್ರತಿಯಿದ್ದರು, ಎಂಥ ಕಷ್ಟ ಬಂದರು, ನನಗೆ ದೇವರ ವಾಕ್ಯವು ಚೈತನ್ಯ ನೀಡುತ್ತೆ. ನಾನು ಬಿದ್ದು ಹೋಗದಂತೆ ನನ್ನ ಹಿಡಿಯುತ್ತೆ. ಸಾವಿರಾರು ಚಿಂತೆ ದುಃಖ ಎಷ್ಟೇ ಇದ್ದರು, ಎಂಥ ಕಷ್ಟ ಬಂದರು, ನನಗೆ ದೇವರ ವಾಕ್ಯವು ಚೈತನ್ಯ ನೀಡುತ್ತೆ. ನಾನು ಬಿದ್ದು ಹೋಗದಂತೆ ನನ್ನ ಎತ್ತಿ ಹಿಡಿಯುತ್ತೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ವೈರಿಗಳು ಮುತ್ತಿ ಬಂದರು, ಆಪತ್ತು ಬಂದರು, ನನಗೆ ದೇವರ ವಾಕ್ಯವು ಜಯದ ದಾರಿ ತೋರುತ್ತೆ. ನನ್ನ ವೈರಿಯ ಮುಂದೆ ಸೋಲದಂತೆ ನಡೆಸುತ್ತೆ. ಸಾವಿರಾರು ವೈರಿಗಳು ಮುತ್ತಿ ಬಂದರು, ಆಪತ್ತು ಬಂದರು, ನನಗೆ ದೇವರ ವಾಕ್ಯವು ಜಯದ ದಾರಿ ತೋರುತ್ತೆ. ನಾನು ವೈರಿಯ ಮುಂದೆ ಸೋಲದಂತೆ ನನ್ನ ನಡೆಸುತ್ತೆ. ಆಮೆನ್. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಹಾಗಾದರೆ ದೇವರ ವಾಕ್ಯ ನಮಗೆ ಏನಾಗಿದೆ? ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ಅದು ಅತಿ ಅಮೂಲ್ಯವಾದದ್ದಾಗಿದೆ. ಹಲ್ಲೆಲೂಯಾ. ಆದ್ರಿಂದ ನಾವು ದೇವರ ವಾಕ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನಾವು ಕೊಡುವವರಾಗಿರ್ಬೇಕಂತ ದೇವರ ಆತ್ಮನು ಸಭೆಯಾದ ನಮ್ಗೆ ಹೇಳುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಮೊದಲಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ಎಂಬ ಹಾಡನ್ನಾಡಿ ನಾವು ನಮ್ಮ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಹಲ್ಲೆಲೂಯಾ.
ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ಹೆಸರು ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ಹೆಸರೇ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಅಪ್ಪಪ್ಪ ಸರ್ವ ಸೃಷ್ಟಿಗೆ ನೀನು ಯಜಮಾನನು. ಆಮೆನ್. ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಹಲ್ಲೆಲೂಯಾ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಯೇಸು ನಾನು ನಿಮ್ಮಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲೇ ಇದ್ದು ಬಹಳ ಫಲ ಕೊಡುವೆನು, ನಾನು ನಿಮ್ಮಲ್ಲೇ ಇದ್ದು ಬಹಳ ಫಲ ಕೊಡುವೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಆಮೆನ್. ಹಲ್ಲೆಲೂಯಾ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಹಲ್ಲೆಲೂಯಾ. ಹಾಗಾದರೆ ನಾವು ನಮ್ಮ ಯೇಸುವನ್ನ ಬಿಟ್ಟು ಈ ಲೋಕದಲ್ಲಿ ನಾವೇನು ಕೂಡ ಮಾಡಲು ಸಾಧ್ಯವೇ ಇಲ್ಲ. ಆದ್ದರಿಂದ ದೇವರ ಆತ್ಮನು ನಮ್ಗೆ ಹೇಳುವಂಥದ್ದು, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ, ನನ್ನನ್ನು ಬಿಟ್ಟು ನೀವು ಎಲ್ಲಿಗೂ ಹೋಗುವುದು ನಿಮ್ಮಿಂದ ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ನೀವೆಲ್ಲಿ ಹೋದ್ರು ನಿಮ್ಮ ದೇವರಾದ ನಾನು ನಿಮ್ಮ ಮುಂದಾಗಿ ಹೋಗುತ್ತಾ ಇರ್ತೇನೆ ಅಂತ. ಯಾಕೆಂದರೆ ದೇವರ ಮೋಶೆಗೆ ಸಂಗಡನ್ನು ಎಲ್ಲ ದೇವರಾತ್ಮನು ಮಾತನಾಡುವುದು, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮುಂದಾಗಿ ಹೋಗುವನು ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಮುಂದಾಗಿ ನಮ್ಮ ದೇವರು ಹೋಗುವಂತವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ಮತ್ತೊಂದು ಹಾಡನ್ನು ಹಾಡಿ ನಾವು ನಮ್ಮ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ಯಾವ ಹಾಡನ್ನು ಹಾಡೋಣ ಅಂದರೆ ನೀಲಿ ಆಕಾಶ ದಾಟಿ ಹೋಗುವುದು ಎಂಬ ಹಾಡವನ್ನ ನಾವು ಹಿಂದಿಯಲ್ಲಿ ಈ ದಿನ ಹಾಡುವವರಾಗಿರೋಣ. ಆಮೇಲೆ ಈಗ ಹಿಂದೂ ನೀಲಿ ಆಸಮಾನಿ ಭಾರತ
आसमां के पार जाएंगे, मेरा यीशु रहता वहाँ। हम मिलेंगे बादलों पर, हम मिलेंगे बादलों पर, देखेगा सारा जहां, देखेगा सारा जहां। मेरी आसमां के पार जाएंगे, मेरा यीशु रहता वहाँ। मेरी आसमां के पार जाएंगे, मेरा यीशु रहता वहाँ। कोई भी वादा ना होगा पूरा, हर एक वादा उसका होता है पूरा। उसका कोई भी वादा, उसका कोई भी वादा ना होगा अधूरा, हर एक वादा उसका होता है पूरा। उसका कोई भी वादा, उसका आने का वादा में होगा पूरा, देखेगा सारा जहां। उसका आने का वादा भी होगा पूरा, देखेगा सारा जहां। मेरी आसमां के पार जाएंगे, मेरा यीशु रहता वहाँ। मेरी आसमां के पार जाएंगे, मेरा यीशु रहता वहाँ। ये विश्वास है मेरा जो होगा पूरा, सपना है मेरा रहेगा अधूरा। ये विश्वास है मेरा, ये विश्वास है मेरा होगा पूरा, सपना है मेरा रहेगा अधूरा। विश्वास है मेरा, तेरी संग रहेंगे अपने यीशु के, देखेगा सारा जहां। तेरे संग रहेंगे अपने यीशु के, देखेगा सारा जहां। मेरी आसमां के पार जाएंगे, मेरा यीशु रहता वहाँ। मेरी आसमां के पार जाएंगे, मेरा यीशु रहता वहाँ। मिलेंगे बादलों पर, हम मिलेंगे बादलों पर, देखेगा सारा जहां, देखेगा सारा जहां। मेरी आसमां के पार जाएंगे, मेरा यीशु रहता वहाँ। मेरी आसमां के पार जाएंगे, मेरा यीशु रहता वहाँ। मेरी आकाशं दाटी పోదాము, యేసు ఉండునప్పుడా। నీవి ఆకాశం దాటిపోదామా, నా యేసు ఉండునక్కడా। నీవి ఆకాశం దాటిపోదాము, నా యేసు ఉండునప్పుడా। కలుసుకుంటాము మేఘాల మీద, కలుసుకుంటాము మేఘాల మీద, చూస్తారు జనులంతా, చూస్తారు జనులంతా। ఇది ఆకాశం దాటిపోదాము, నా యేసు ఉండునప్పుడా। ఇది ఆకాశం దాటిపోదాము, యేసు ఉండునప్పుడా। అలాగే వాగ్దానం నాతో నిరర్థకం, ప్రతి ఒక్క వాగ్దానం నెరవేర్చువాడు అలాగే వాగ్దానం। అలాగే వాగ్దానం నాతో నిరర్థకం,
నెరవేర్చేవాడు ఆయనయే వాగ్దానం. ఆయన రాకడ వాగ్దానం నెరవేర్చు ధన్యం. చూస్తారు జనులంతా. ఆయన రాకడ వాగ్దానం నెరవేర్చు ధన్యం. చూస్తారు జనులంతా. ఆకాశం దాటిపోదామా యేసు కూడా. ఆకాశం దాటిపోదామా మన యేసు కూడా. ఈ విశ్వాసం నాది జరిగి తీరుతుంది. నేను కన్నా కల తప్పక నెరవేరుతుంది. విశ్వాసం నాది విశ్వాసం నాది జరిగి తీరుతుంది. నేను కలగందుక తప్పక నెరవేరుతుంది. విశ్వాసం నాది. నీతో నేను ఉంటాను నా యేసుతో. యేసు రాకడలోనా నేను ఉంటాను నా యేసుతోను. యేసు రాకడలోనా ఆకాశం దాటిపోదామా నా యేసు కూడా. ఆకాశం దాటిపోదామా నా యేసు కూడా. కలుసుకుంటాము మేఘల మీద. కలుసుకుంటాము మేఘల మీద. చూస్తారు జనులంతా. చూస్తారు జనులంతా. ఆకాశం దాటిపోదామా మన యేసు కూడా. ఆకాశం దాటిపోదామా మన యేసు కూడా. ఆకాశ దాಟಿಹೋಗಬೇಕು ನಮ್ಮ ಯೇಸು ಇರುವಾಗಲಿ. ಆಕಾಶ ದಾಟಿ ಹೋಗಬೇಕು ನಮ್ಮ ಯೇಸು ಇರುವಾಗಲಿ. ಮೇಘದಲ್ಲಿ ನಾಟುವಾಗ ಮೇಘದಲ್ಲಿ ನಾಟುವಾಗ ಉತ್ಸಾಹದಿ ಎದುರುಗೊಳ್ಬೇಕು. ಉತ್ಸಾಹದಿ ಎದುರುಗೊಳ್ಬೇಕು. ಆಕಾಶ ದಾಟಿ ಹೋಗಬೇಕು ನಮ್ಮ ಯೇಸು ಇರುವಾಗಲಿ. ಆಕಾಶ ದಾಟಿ ಹೋಗಬೇಕು ನಮ್ಮ ಯೇಸು ಇರುವಾಗಲಿ. ದೇವರ ವಾಗ್ದಾನ ನೆರವೇರದು ಪೂರ್ಣ. ಎಂದೆಂದಿಗೂ ಸುಳ್ಳಾಗದು ಸತ್ಯದ ವಚನ. ದೇವರ ವಾಗ್ದಾನ ನೆರವೇರದು ಪೂರ್ಣ. ಎಂದೆಂದಿಗೂ ಸುಳ್ಳಾಗದು ಸತ್ಯದ ವಚನ. ದೇವರ ವಾಗ್ದಾನ. ನಮ್ಮ ಯೇಸು ರಾಜ ಬರುವ ನಮ್ಮ ಕಣ್ಣೀರೆಲ್ಲ ಒರೆಸುವ ತನ್ನ ಬಳಿಗೆ ಕರೆದೊಯ್ಯುವ. ನಮ್ಮ ಯೇಸು ರಾಜ ಬರುವ ನಮ್ಮ ಕಣ್ಣೀರೆಲ್ಲ ಒರೆಸುವ ತನ್ನ ಬಳಿಗೆ ಕರೆದೊಯ್ಯುವ. ಆಕಾಶ ದಾಟಿ ಹೋಗಬೇಕು ನಮ್ಮ ಯೇಸು ಇರುವಾಗಲಿ. ಆಕಾಶ ದಾಟಿ ಹೋಗಬೇಕು ನಮ್ಮ ಯೇಸು ಇರುವಾಗಲಿ. ನಮಗೆ ವಿಶ್ವಾಸ ಅನಿತ್ಯ ಉಲ್ಲಾಸ. ದೂರವಾಯ್ತು ಲೋಕದ ಎಲ್ಲ ಚಿಂತೆ ಭಾರಗಳಲ್ಲಿ. ನಮಗೆ ವಿಶ್ವಾಸ ಇರಲಿ. ನಮಗೆ ವಿಶ್ವಾಸ ಅನಿತ್ಯ ಉಲ್ಲಾಸ. ದೂರವಾಯ್ತು ಲೋಕದ ಎಲ್ಲ ಚಿಂತೆ ಭಾರಗಳಲ್ಲಿ. ನಮಗೆ ವಿಶ್ವಾಸ. ನಾವು ಸ್ವರ್ಗದಲ್ಲಿ ಸೇರಿ ಎಲ್ಲ ಭಕ್ತರೊಂದಿಗೆ ಕೂಡಿ ಅವನ ಜೊತೆಗೆ ಹಾಡಬೇಕು. ನಾವು
ಸ್ವರ್ಗದಲ್ಲಿ ಸೇರಿ ಎಲ್ಲ ಭಕ್ತರಂತೆ ಕೂಡಿ ಆಮೆನ್ ಸ್ತುತಿಗೀತೆನ ಹಾಡೆರು ಎಲ್ಲರನ್ನ ನೀತಿಯ ಆಕಾಶ ದಾಟಿ ಹೋದೆವು ನಮ್ಮ ಯೇಸು ಇರುವಾನಲ್ಲಿ ಆಮೆನ್ ನೀತಿಯ ಆಕಾಶ ದಾಟಿ ಹೋದೆವು ನಮ್ಮ ಯೇಸು ಇರುವಾನಲ್ಲಿ ಮೇಘದಲ್ಲಿ ದಾಟುವಾಗ ಮೇಘದಲ್ಲಿ ದಾಟುವಾಗ ಉತ್ಸಾಹದಿಯನ್ನು ಹೊರಡೆಯು ಆಮೆನ್ ಉತ್ಸಾಹದಿಯನ್ನು ಹೊರಡೆಯು ನೀಲಿ ಆಕಾಶ ದಾಟಿ ಹೋದೆವು ನಮ್ಮ ಯೇಸು ಇರುವಾನಲ್ಲಿ ಆಮೆನ್ ನೀಲಿ ಆಕಾಶ ದಾಟಿ ಹೋದೆವು ನಮ್ಮ ಯೇಸು ಇರುವಾನಲ್ಲಿ ನಮ್ಮ ಯೇಸು ಇರುವಾನಲ್ಲಿ ಆಮೆನ್ ಹಲ್ಲೆಲೂಯಾ. ಹಾಗಾದ್ರೆ ಅತಿ ಬೇಗನೆ ಸಭೆಯಾದ ನಾವೆಲ್ಲರೂ ನಮ್ಮ ಯೇಸು ಕ್ರಿಸ್ತನನ್ನು ಸಂಧಿಸುವುದಕ್ಕಾಗಿ ಮೇಘದಲ್ಲಿ ಕಣ್ಣು ರೆಪ್ಪೆ ಬಡಿಯುವಷ್ಟೊತ್ತಿಗೆ ನಾವು ಮಾರ್ಪಟ್ಟು ರಹಸ್ಯ ಭರಣದಲ್ಲಿ ನಾವು ಹೋಗುವವರಾಗಿದ್ದೇವೆ. ನಮ್ಮ ಯೇಸುವನ್ನ ನಾವು ಕಣ್ಣಾರೆ ಕಂಡು ನಾವು ಆತನನ್ನು ಆರಾಧನೆ ಮಾಡುವಂತ ದಿನ ಅತಿ ಬೇಗನೆ ಬರುತ್ತಿದೆ. ಆತನಿಗೆ ಮಹಿಮೆ ಉಂಟಾಗಲಿ. ಆ ದಿನ ಬೇಗನೆ ಬರಲಿ ಎಂದು ನಾವು ಆಮೇಲೆ ಹೇಳೋಣ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಎದ್ದು ನಿಂತು ನಾವೆಲ್ಲರೂ ಸ್ವಲ್ಪ ಸಮಯ ನಾವು ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮ ದೇವರನ್ನ ದೃಷ್ಟಿಸಿ ನೋಡುತ್ತಾ ಆತನು ನಮ್ಮ ಜೀವಿತ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ ನಾವು ಆತನನ್ನು ಆರಾಧನೆ ಮಾಡುವವರಾಗಿರೋಣ. ಹಲ್ಲೆಲೂಯಾ. ನಾವು ಆತನ ಪರಿಶುದ್ಧನಾದ ದೇವರು, ಆತನು ನೀತಿವಂತನಾದ ದೇವರು, ಆತನು ಯಥಾರ್ಥವಂತನಾದ ದೇವರನ್ನ ನಾವು ಯಥಾರ್ಥ ಹೃದಯದಿಂದ ಆರಾಧನೆ ಮಾಡುವವರಾಗಿರೋಣ. ಪರಿಶುದ್ಧತೆಯಿಂದ ಆತನನ್ನು ನಾವು ಆರಾಧನೆ ಮಾಡುವವರಾಗಿರೋಣ. ಹಲ್ಲೆಲೂಯಾ. ಯಾಕೆಂದ್ರೆ ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ಆತನನ್ನು ನೋಡಲು ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಆದ್ದರಿಂದ ಆತನ ಸನ್ನಿಧಾನದಲ್ಲಿ ಬಂದಿರುವಂತಹ ನಾವು ಆತನನ್ನು ಕಾಣುವಂತವರಾಗಿರ್ಬೇಕು, ಆತನನ್ನ ಮಹಿಮೆಯನ್ನು ಕಾಣುವಂತವರಾಗಿರ್ಬೇಕು, ಆತನ ಪ್ರಸನ್ನತೆಯನ್ನ ಕಾಣುವಂತವರಾಗಿರ್ಬೇಕೆಂದ್ರೆ ನಾವು ನಮ್ಮನ್ನೇ ನಾವು ನಮ್ಮ ದೇವರು ಒಪ್ಪಿಸಿಕೊಡ್ಬೇಕು. ನಮ್ಮ ಪಾಪಗಳನ್ನೆಲ್ಲ ನಮ್ಮ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡ್ಬೇಕು. ನಮ್ಮ ಪಾಪಗಳನ್ನ ಬಿಟ್ಟು ನಾವು ಪರಿಶುದ್ಧ ಮಾರ್ಗದಲ್ಲಿ ನಡೆಯಬೇಕು. ನಾವು ಪರಿಶುದ್ಧ ಮಾರ್ಗದಲ್ಲಿ ಜೀವಿಸುವವರಾಗಿರಬೇಕು. ಆಗ ನಮ್ಮ ದೇವರ ನಮ್ಮ ಆರಾಧನೆಯನ್ನ ಮೆಚ್ಚುವಂತ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ನಮ್ಮನ್ನೇ ನಾವು ನಮ್ಮ ದೇವರಿಗೆ ಅರ್ಪಿಸುತ್ತಾ ನಮ್ಮ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ನಮ್ಮ ದೇವರನ್ನ ದೃಷ್ಟಿಸಿ ನೋಡುವವರಾಗಿರೋಣ. ಆತನನ್ನು ನಾವು ಘನಪಡಿಸುವವರಾಗಿರೋಣ. ಆತನು ನಿನ್ನೆ ಇದ್ದ ಹಾಗೆ ಇವತ್ತು ಇರುವಂತ ದೇವರಾಗಿದ್ದಾನೆ, ನಾಳೆ ಕೂಡ ಇರುವಂತ ದೇವರಾಗಿದ್ದಾನೆ. ನಿತ್ಯ ನಿರಂತರವೂ ಎಂದೆಂದಿಗೂ ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ದೇವರು ಆತನ ಪರಿಶುದ್ಧ ಆತ್ಮನಾಗಿ ಇದ್ದಾನೆ. ಆಮೇಲೆ ಆತನ ನಮ್ಮ ಚಿತ್ತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನ ನಾವು ನೆನೆಸುತ್ತ ಆತನಿಗೆ ಸ್ತೋತ್ರವನ್ನ ಸಲ್ಲಿಸುವವರಾಗೋಣ. ಹೌದು ದೇವರೇ, ಕಳೆದ ದಿನದಲ್ಲಿ ಇದ್ದವರು ಅನೇಕರು ಈ ದಿನ ಇಲ್ಲದವ್ರೆ, ನಾವಾದರೂ ಈ ದಿನ ಜೀವದಿಂದ ಇರುವಂತೆ ನೀ ನಮ್ಮ ಜೀವದಲ್ಲಿ ಇಟ್ಟದಕ್ಕಾಗಿ ಸ್ತೋತ್ರ ದೇವ್ರೆ. ನಾವು ನಿಂತಿದ್ದಲ್ಲ ದೇವ್ರೆ, ನೀನೇ ನಮ್ಮನ್ನ ನೆನೆಸಿದಕ್ಕಾಗಿ ಸ್ತೋತ್ರ. ಈ ದಿನ ನಿನ್ನ ಆಳಿಕೆ ನಾವು ಬಂದಿರೋದಲ್ಲಪ್ಪ, ನೀ ನಮ್ಮನ್ನ ಕರೆದುಕೊಂಡು ಬಂದಿರೋದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ. ಯಾಕೆಂದ್ರೆ ನೀನು ಕರೆಯದೆ ಹೊರತು ನಿನ್ನ ಸನ್ನಿಧಾನಕ್ಕೆ ಒಬ್ಬರು ಕೂಡ ಬರುವುದಿಲ್ಲ ಎಂಬುದಾಗಿ ನೀನು ಮಾತು ಹೇಳುವಾಗ ಅದೇ ರೀತಿಯಾಗಿ ಎಲ್ಲರೂ ನಮ್ಮನ್ನ ಎಲ್ಲರನ್ನ ಕರೆದಿರುವಾತನು ನೀನಾಗಿದೆ ದೇವ್ರೆ. ನಿನ್ನ ಕರೆಯ ಮೇಲೆ ನಾವು ಇಲ್ಲಿ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಮ್ಮೆಲ್ಲರನ್ನ ದೇವ್ರೆ ದಯಸುವೆ. ಧನ್ಯವಾದ ದೇವ್ರೆ, ನೀನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತೇಸುವಿನಲ್ಲಿ ಆರಿಸಿ ತೆಗೆದುಕೊಂಡ ಆ ನಿನ್ನ ಆಯ್ಕೆಗಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ತಾಯಿಯ ಗರ್ಭದಲ್ಲಿ ರೂಪಿಸಿದ್ದಕ್ಕಿಂತ ಮೊದಲೇ ನೀನು ನಮ್ಮನ್ನ ನಿನಗಾಗಿ ಪ್ರತಿಷ್ಠೆ ಮಾಡಿಕೊಂಡೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಲೋಕದವರೆಲ್ಲರೂ ನಮ್ಮ ಕೈ ಬಿಟ್ಟಾಗ ನಮ್ಮ ಕೈಯನ್ನ ಹಿಡಿದಂತ ದೇವರು ಅದನ್ನೇ ಮಾತಿನ ಅದಕ್ಕಾಗಿ ಸ್ತೋತ್ರ. ನಾವು ಕಣ್ಣೀರನ್ನು ಹಾದಿಯಲ್ಲಿ ನಡೆಯುವಾಗ ನಮ್ಮ ಕಣ್ಣೀರನ್ನು ಒರೆಸಿದಂತ ದೇವರು ಏನಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ.
ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವಪ್ಪ. ನಿನಗೆ ಮಹಿಮೆ ಉಂಟಾಗಲಿ ದೇವರೇ, ನಿನಗೆ ಘನತೆ ಉರುಳು ಎಲ್ಲವನ್ನ ನಾವು ನಿಮಗೆ ಸಲ್ಲಿಸುವವರಾಗಿದ್ದೇವಪ್ಪ. ಓ ಕರ್ತನೆ, ಆತ್ಮನು ಎಲ್ಲಿ ಉಂಟು ಅಲ್ಲೆಲ್ಲ ಬಿಡುಗಡೆಗಳು ಉಂಟು ಎಂಬ ಹೇಳಿದಾಗೆ ದೇವರೇ, ನಿನ್ನ ಆತ್ಮನ ಕಾರ್ಯ ನಮ್ಮಲ್ಲಿ ನಮ್ಮ ಸಭೆಗಳಲ್ಲೂ ಉಂಟಾಗಲಿ. ನಿಂತ ಮಧ್ಯದಲ್ಲೂ ದೇವರೇ, ನಿನ್ನ ಆರಾಧನೆ ಮಾಡುವ ಬಿಡುಗಡೆಗಳು ಅದ್ಭುತಗಳು ಅದನ್ನು ನೀನು ನಡೆಸಪ್ಪ. ಅದನ್ನು ನಿನ್ನ ಹೆಸರಿಗೆ ಮಹಿಮೆಯನ್ನು ತರಲಿ ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಿನ್ನನ್ನು ಆರಾಧನೆ ಮಾಡುವವರಾಗಿದ್ದೇವೆ ದೇವರೇ. ನೀನು ನಮ್ಮ ಮಧ್ಯದಲ್ಲಿ ನೆಲೆಯಾಗಿ ನಿಂತಿರಪ್ಪ. ನೀನು ನಮ್ಮನ್ನು ನಡೆಸುವನಾಗಿರುವ ದೇವರಾತ್ಮನೆ, ನೀ ನಮ್ಮ ಮುಖಾಂತರವಾಗಿ ನೀನು ಬಯಸುವುದನ್ನ ಮಾಡುವುದೆಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ ದೇವರೇ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ನಿನಗೆ ಮಹಿಮೆ ಉಂಟಾಗಲಪ್ಪ, ನಿನಗೆ ಘನತೆ ಹೊರಲು ಎಲ್ಲವೂ ನಿಮಗೆ ಸಲ್ಲಲಿ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ದೇವರೇ, ನಿನ್ನ ನಮ್ಮ ಪಿತೃಗಳ ಹಿಂದೆ ಇದ್ದಂಥ ದೇವರು ನೀ ನಮ್ಮ ಸಂಘವು ಕೂಡ ನಿರ್ವಾತನಾಗಿ ಇರುವಂಥ ದೇವರಾಗಿದ್ದೆ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಈ ದಿನ ನಿಮ್ಮನ್ನು ಆರಾಧನೆ ಮಾಡುವಂಥ ನಾವೆಲ್ಲರೂ ನಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಜ್ಞಾನದಿಂದಲೂ ನಿಮ್ಮನ್ನು ನಾವು ಆರಾಧನೆ ಮಾಡುವಂತ ಆಶೀರ್ವದಿಸಿ ನೀ ನಮ್ಮನ್ನು ನಡೆಸುವೆಂದು ನಾವು ಕೇಳಿಕೊಳ್ಳುತ್ತಾ ಇದ್ದೇವಪ್ಪ. ದೇವರಾತ್ಮನೇ, ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಓ ತಂದೆ, ನಿಮಗೆ ಸ್ತೋತ್ರಗಳನ್ನು ನಾವು ಸಮರ್ಪಿಸುತ್ತಾ ಇದ್ದೇವೆ. ಓ ಸ್ತುತಿಗಳ ಸಿಂಹಾಸನಗಳಲ್ಲಿ ಆಸನರೂಢನಾಗಿರುವ ನಮ್ಮ ದೇವರೇ, ನಿನಗೆ ಸ್ತುತಿಗಳನ್ನು ಸಲ್ಲಿಸುತ್ತಾ ನಿನ್ನನ್ನು ಗೌರವಿಸುವಂತೆ ಆಶೀರ್ವದಿಸಿ ನೀ ನಮ್ಮೆಲ್ಲರನ್ನ ನಡೆಸುವುದನ್ನು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಓ ಕರ್ತನಾತ್ಮನೇ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರವಾಗಲಿ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೆಹೋವನ ಹೆಸರು ಎಷ್ಟೋ ಬಲವಾದುದು, ಎಷ್ಟೋ ಬಲವಾದುದು, ಎಷ್ಟೋ ಬಲವಾದುದು. ಯೆಹೋವನ ಹೆಸರು ಎಷ್ಟೋ ಬಲವಾದುದು, ಎಷ್ಟೋ ಬಲವಾದುದು, ಅದು ಎಷ್ಟೋ ಬಲವಾದುದು. ಮೋಶೆ ಪ್ರಾರ್ಥಿಸಲು ನನ್ನವನು ಸುರಿಸಿದೆ ನೀನು. ಮೋಶೆ ಪ್ರಾರ್ಥಿಸಲು ನನ್ನವನು ಸುರಿಸಿದೆ ನೀನು. ಯೆಹೋಶುವ ಪ್ರಾರ್ಥಿಸಲು
ವಾಕ್ಯವು ಲೋಕಕ್ಕೆ ಕಳುಹಿಸಲು ಕಾಣಿಸುವುದು ನಿನ್ನ ವಾಕ್ಯವು ಯೆಹೋವ ನಿನ್ನೆಸರು ಎಷ್ಟೋ ಬಲವಾದದು ಅದು ಎಷ್ಟೋ ಬಲವಾದದು ಅದು ಎಷ್ಟೋ ಬಲವಾದದು ಯೆಹೋವ ನಿನ್ನೆಸರು ಎಷ್ಟೋ ಬಲವಾದದು ಅದು ಎಷ್ಟೋ ಬಲವಾದದು ಅದು ಎಷ್ಟೋ ಬಲವಾದದು ಮೋಶೆಯೇ ಪ್ರಾರ್ಥಿಸಲು ಮನ್ನವನ್ನು ಸುರಿಸಿದೆ ನೀನು ಮೋಶೆಯೇ ಪ್ರಾರ್ಥಿಸಲು ಮನ್ನವನ್ನು ಸುರಿಸಿದೆ ನೀನು ಯೆಹೋಶುವ ಪ್ರಾರ್ಥಿಸಲು ಸೂರ್ಯ ಚಂದ್ರರನ್ನು ನಿಲ್ಲಿಸಿದೆ ಯೆಹೋಶುವ ಪ್ರಾರ್ಥಿಸಲು ಸೂರ್ಯ ಚಂದ್ರರನ್ನು ನಿಲ್ಲಿಸಿದೆ ಯೆಹೋವ ನಿನ್ನೆಸರು ಎಷ್ಟೋ ಬಲವಾದದು ಅದು ಎಷ್ಟೋ ಬಲವಾದದು ಅದು ಎಷ್ಟೋ ಬಲವಾದದು ಯೆಹೋವ ನಿನ್ನೆಸರು ಎಷ್ಟೋ ಬಲವಾದದು ಎಷ್ಟೋ ಬಲವಾದದು ಅದು ಎಷ್ಟೋ ಬಲವಾದದು ಯೆಹೋವ ನೀವೇರು ಎಂತೋ ಬಲಮೈನದಿ అది ఎంతో బలమైనది అది ఎంతో బలమైనది యెహోవా నీ పేరు ఎంతో బలమైనది అది ఎంతో బలమైనది అది ఎంతో బలమైనది మోషే ప్రార్థించగా మన్నను కురిపించితివి మోషే ప్రార్థించగా మన్నను కురిపించితివి యెహోషువ ప్రార్థించగా సూర్య చంద్రులను నాటితివి యెహోషువ ప్రార్థించగా సూర్య చంద్రులను నాటితివి యెహోవా నీ పేరు ఎంతో బలమైనది ఎంతో బలమైనది అది ఎంతో బలమైనది యెహోవా నీ పేరు ఎంతో బలమైనది ఎంతో బలమైనది అది ఎంతో బలమైనది ప్రజల పక్షముగా యుద్ధములు చేసిన దేవా ప్రజల పక్షముగా యుద్ధములు చేసిన దేవా అగ్నిలో పడవేసిన భయమేమి లేకుండేది అగ్నిలో పడవేసిన భయమేమి లేకుండేది యెహోవా నీ పేరు ఎంతో బలమైనది అది ఎంతో బలమైనది ఆలోచిద్దామా అది ఎంతో బలమైనది యెహోవా నీ పేరు ఎంతో
ಬಲమైనది, ఎంతో బలమైనది, నీ పేరు ఎంతో బలమైనది. మానవుల పక్షము కొరకై తన ప్రియ కుమారుని, మానవుల పక్షము కొరకై తన ప్రియ కుమారుని లోకానికి పంపగా కనిపించే నీ వాక్యము, లోకానికి పంపగా కనిపించే నీ వాక్యము. యెహోవా నీ పేరు ఎంతో బలమైనది, అది ఎంతో బలమైనది, అది ఎంతో బలమైనది, అది ఎంతో బలమైనది, అది ఎంతో బలమైనది. హల్లెలೂಯಾ, ಹಲ್ಲೆಲೂಯಾ, ಹೌದು. ನಿನ್ನ ಹೆಸರು ಒಂದೇ ಎಷ್ಟು ಬಲವಾದ ಕೋಟೆಯಿಂದ ಆಗಿದೆ ಬ್ರೆ. ನಿನ್ನ ಹೆಸರಿನಲ್ಲಿ ಎಲ್ಲ ತೆಂಬಗಳು ಬಿಟ್ಟು ಹೋಗೋದಕ್ಕಾಗಿ ಸ್ತೋತ್ರ, ಎಲ್ಲ ತೆಂಬಗಳು ನಡುವುದಕ್ಕಾಗಿ ಸ್ತೋತ್ರ. ಮೋಶೆ ಪ್ರಾರ್ಥಿಸುವಾಗ ಮನ್ನವನ್ನ ಸ್ಪರ್ಶಿಸಿದಂತ ದೇವರೇ ನಿನಗೆ ಸ್ತೋತ್ರ. ಯೆಹೋಶುವನು ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರವನ್ನು ನಿಲ್ಲಿಸಿದಂತ ಏಕೈಕ ದೇವರು ನೀನು ನಮ್ಮ ದೇವರಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ದೇವರೇ, ನಾವೆಲ್ಲರ ಪ್ರಾರ್ಥನೆಯನ್ನ ಕೇಳುವ ನಮ್ಮ ಸೈನ್ಯಗಳ ಕರ್ತನಾದ ಯೆಹೋವನಿಗೆ ಮಹಿಮೆ ಉಂಟಾಗಲಿ ಎಂಬುದಾಗಿ ಭಕ್ತರು ಹೇಳುವ ಹಾಗೆ, ಹೌದು ದೇವರೇ, ನಿನ್ನ ಭಕ್ತರು ನಿನ್ನನ್ನು ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಗಳನ್ನ ಕೇಳುವಂತ ದೇವರು ಈ ಲೋಕದಲ್ಲಿ ನೀನು ಮಾತ್ರನೇ ಆಗಿದ್ದೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನ ಮಾಡಲು ಶಕ್ತನಾದ ನಮ್ಮ ದೇವರೇ, ನಿಮಗೆ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಓ ನಿನ್ನ ಪ್ರಜೆಗಳ ಪಕ್ಷವಾಗಿ ಅನೇಕ ಯುದ್ಧಗಳನ್ನ ಮಾಡಿ ಗೆದ್ದ ದೇವರೇ, ನಿಮಗೆ ಸ್ತೋತ್ರ. ಅದೇ ರೀತಿ ನಮ್ಮ ಪಕ್ಷವಾಗಿ ಕೂಡ ಅನೇಕ ಯುದ್ಧಗಳನ್ನ ನೀನು ಮಾಡಿದ್ದಿ, ಅದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ನಮ್ಮ ಕಥೆ ಇನ್ನೇನು ಮುಗಿಯಿತು ಎಂಬುದಾಗಿ ಹೇಳುವ ಅನೇಕ ಮಾತುಗಳು ಬಂದ ಸಂದರ್ಭದಲ್ಲಿ ನಮ್ಮ ಕಥೆಗಳನ್ನ ಪುನರಾರಂಭ ಮಾಡಿದಂತ ದೇವರು ನೀನಾಗಿದ್ದೆ. ನಮ್ಮ ಪಕ್ಷವಾಗಿ ಆ ಸಮಯದಲ್ಲಿ ನೀನು ಯುದ್ಧವನ್ನ ಮಾಡಿದ್ದಿ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಓ ದೇವರ ಎದುರುಗಳು ಯಾರು ನಡೆಯೋದಕ್ಕಾಗಲ್ಲ ಎಂದಾಗಿ ಹೇಳಿದಂತ ಸನ್ನಿವೇಶಗಳಲ್ಲಿ ನಾವು ಎದ್ದು ನಡೆಯತಕ್ಕಂಥ ಅದ್ಭುತ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಯುದ್ಧಗಳನ್ನ ನೀನು ನಮ್ಮ ಪರವಾಗಿ ಮಾಡಿದಕ್ಕಾಗಿ ಸ್ತೋತ್ರ. ಓ ನಿನ್ನ ಪ್ರಜೆಗಳ ಪಕ್ಷವಾಗಿ ನಿಲ್ಲುವ ದೇವರ ಲೋಕದಲ್ಲಿ ಅದು ನೀನು ಮಾತ್ರನೇ ಆಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುವರಾಗಿದ್ದೇವೆ. ದೇವರ ಅಗ್ನಿಯಲ್ಲಿ ನಿಮ್ಮನ್ನು ಹಾಕಿದರು, ಭಯಂಕರ ನಿಮ್ಮನ್ನು ದಹಿಸದಂತೆ ನಾನು ಕಾಪಾಡಿ ನಡೆಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವ ನಮ್ಮ ದೇವರೇ, ನಿಮಗೆ ಸ್ತೋತ್ರ. ಲೋಕದಲ್ಲಿ ಅಷ್ಟೇ ಪ್ರಕೃತಿ ವಿಪತ್ತುಗಳು ಏನೇ ಸಂಭವಿಸಿದ್ರು ಅದೆಲ್ಲ ಮಧ್ಯದಲ್ಲೂ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿ ಯುದ್ಧವನ್ನು ನಮಗಾಗಿ ಮಾಡಿರುವ ನಮ್ಮ ಸೈನ್ಯಗಳ ಕರ್ತನಾದ ದೇವರೇ, ನಿಮಗೆ ನಾವು ಕರುಳನೆತ್ತಿ ಮಹಿಮೆ ಸಲ್ಲಿಸುತ್ತೇವೆ. ನಿನಗೆ ಮಹಿಮೆ ಉಂಟಾಗಲಿ ಯೇಸುವಿನಲ್ಲಿ. ನೀನು ನಮ್ಮ ಪಕ್ಷವಾಗಿ ಯುದ್ಧವನ್ನ ಮಾಡಿದಕ್ಕಾಗಿ ಸ್ತೋತ್ರ, ನಮ್ಮನ್ನ ಕಾಪಾಡಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಓ ಮನುಷ್ಯರ ರಕ್ಷಣೆಗೋಸ್ಕರ ನಿನ್ನ ಪ್ರಿಯ ಕುಮಾರನನ್ನ ಕಳಿಸಿಕೊಟ್ಟ ಏಕೈಕ ದೇವರು ನೀನು ಮಾತ್ರನೇ ಆಗಿದ್ದೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ದೇವರೇ, ನಿನ್ನ ವಾಕ್ಯವಾಗಿ ನಮ್ಮ ಮಧ್ಯದಲ್ಲಿ ಅವತರಿಸಿ ನಡೆದಂತ ದೇವರೇ, ನಿಮಗೆ ಸ್ತೋತ್ರವನ್ನ ನಾವು ಸಲ್ಲಿಸುತ್ತೇವೆ. ನನಗೆ ಮಹಿಮೆ ಉಂಟಾಗಪ್ಪ. ಆದ್ದರಿಂದ ಎಲ್ಲ ಹೆಸರುಗಳಿಗಿಂತಲೂ ಮೇಲಾದ ಹೆಸರು ಈ ಪ್ರಪಂಚದಲ್ಲಿ ಅದು ನಿನ್ನ ಹೆಸರು ಮಾತ್ರನೇ ಇರುವುದಕ್ಕಾಗಿ ಸ್ತೋತ್ರ ಹೆಸರು. ಆದಿಂದಲೂ ಈಗಲೂ ಕೂಡ ನಿನ್ನ ಹೆಸರು ಎಲ್ಲ ಇಡೀ ವಿಶ್ವದಾದ್ಯಂತ ಅದು ಪ್ರತಿಧ್ವನಿಸುತ್ತಲೇ ಇರುವುದಕ್ಕಾಗಿ ಸ್ತೋತ್ರ. ಅದು ನಿನ್ನ ಹೆಸರು ಮಾತ್ರ ಮುಂದೆ ಎಲ್ಲ ಕುಲ ಭಾಷೆ ಜಾತಿ ಜನಾಂಗದಲ್ಲೂ ಮಧ್ಯದಲ್ಲೂ ಅದು ಆರಾಧಿಸಲ್ಪಡುವಂತ ಹೆಸರು ಅದು ನಿನ್ನ ಹೆಸರು ಮಾತ್ರನೇ ಆಗಿರುವುದಕ್ಕಾಗಿ ಸ್ತೋತ್ರ. ಎಂತ ಬಲಿಯು ಬಹಳ
ಈ ಒಂದು ಹೆಸರು ಇರೋದು ಅದು ನಿನಗೆ ಮಾತ್ರನೇ, ನಿನ್ನ ಹೆಸರಿಗೆ ಅಂತ ಮಹಿಮೆ ಇರುವುದಕ್ಕಾಗಿ ಸ್ತೋತ್ರ. ಆದ್ರಿಂದ ನಿನ್ನ ಹೆಸರು ಎಷ್ಟು ಬಲವಾದ ಹೆಸರಾಗಿರುವುದಕ್ಕಾಗಿ ಸ್ತೋತ್ರ. ಆ ಹೆಸರನ್ನು ಎತ್ತುವಾಗ ಎಲ್ಲ ಅಂಧಕಾರ ಬಲಗಳು ಮುರಿಯಲ್ಪಡುವುದಕ್ಕಾಗಿ ಸ್ತೋತ್ರ. ಸೈತಾನನ ಶಕ್ತಿಗಳು ಲಯವಾಗುವುದಕ್ಕಾಗಿ ಸ್ತೋತ್ರ. ದೆವ್ವಗಳು ಬಿಟ್ಟು ಹೋಗುವಂತೆ ನೀನು ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಹೆಸರಿನಲ್ಲಿ ಕುಂಟನು ಎದ್ದು ನಡೆ ಎಂಬುದಾಗಿ ಹೇಳಿದಾಗ ಎದ್ದು ನಡೆದಾಡಿದ್ರಂತ ಒಂದೇ ಒಂದು ಹೆಸರು, ಅದು ಯೇಸುವಿನ ಹೆಸರಾಗಿರುವುದಕ್ಕಾಗಿ ಸ್ತೋತ್ರ. ಅವಾದ ಕಾರಣ ದೇವರೇ, ನಿನ್ನ ಹೆಸರು ಎಲ್ಲ ಹೆಸರುಗಳಿಗಿಂತಲೂ ಉನ್ನತ ಮಹೋನ್ನತವಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಹೆಸರಿಗೆ ಅಷ್ಟು ಬಲ ಶಕ್ತಿ ಸಾಮರ್ಥ್ಯ ಇರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನಗೆ ಮಹಿಮೆ ಉಂಟಾಗಪ್ಪ, ನಿನಗೆ ಘನತೆ ಗೌರವಗಳೆಲ್ಲವೂ ನಿನಗೆ ಸಲ್ಲಲಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಿನ್ನನ್ನೇ ನಾವು ಘನಪಡಿಸುವವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓ ಯೇಸುವೇ, ನಿನಗೆ ಸ್ತೋತ್ರ. ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ಯೇಸುವಿನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ. ಯೇಸಯ್ಯ 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 Esto
ఎష్టో మధురం బదలవను నిన్ ప్రీతి నన్ను బదలాశిసు నిన్ ప్రీతి బదలవను నిన్ ప్రీతి నన్ను బదలాశిసు నిన్ ప్రీతి శక్తి ఇవ్వదు నిన్ ಪ್ರೀತಿಯಲ್ಲಿ ಸಕ ಆಶೀರ್ವಾದಿಸಲು ನಿನ್ನ ಪ್ರೀತಿಯಲ್ಲಿ ಆಶೀರ್ವಾದು ನಿನ್ನ ಪ್ರೀತಿ ಅತಿ ದೊಡ್ಡ ಆಶೀರ್ವಾದ ಇರಬಾರು ನಿನ್ನ ಪ್ರೀತಿಯಲ್ಲಿ ಸಪ್ಪ ಎಸಯ್ಯ 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 ಎಸಯ್ಯ
నన్ను మార్చుకున్నది నీ ప్రేమ, బలమున్నది నీ ప్రేమలో, గొప్ప భాగ్యమున్నది నీ ప్రేమలో. పాడుకునేది నీ ప్రేమ యేసయ్యా, నన్ను మార్చుకున్నది నీ ప్రేమ. హల్లెలూయా, బలమున్నది నీ ప్రేమలో యేసయ్యా, గొప్ప భాగ్యమున్నది నీ ప్రేమలో. బలమున్నది నీ ప్రేమలో యేసయ్యా, గొప్ప భాగ్యమున్నది నీ ప్రేమలో. ನಿನಗೆ ಇಷ್ಟವಿಲ್ಲದೆ ಎಲ್ಲ ಕಾರ್ಯಗಳು ಕ್ರಿಯೆಗಳು ಪಾಪಗಳು ಎಲ್ಲ ತಪ್ಪುಗಳು ನಮ್ಮಲ್ಲಿ ಲಯಪಡಿಸಿದ್ದಾವೆ, ಎಲ್ಲವೂ ನಮ್ಮಲ್ಲಿ ನಾಶವಾಗಿ ದೇವರಾತ್ಮನ ಕಾರ್ಯಗಳು ಯೇಸುವಿನಲ್ಲಿ ಆರಂಭವಾಗಲಿ ನಮ್ಮಲ್ಲಿ. ಓ ದೇವರೇ, ನಿನಗಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ನಾಮದಲ್ಲಿ ನಾವು ಎಲ್ಲ ಅಂಧಕಾರಗಳ ಲೋಕದ ಅಧಿಪತಿ ಸೇನೆ ಎಲ್ಲ ಮಾಡಬಲ್ಲ ಶಕ್ತಿಗಳೆಲ್ಲ ದುರಾತ್ಮನ ಕಾರ್ಯ ಸೇನೆಗಳೆಲ್ಲವೂ ಯೇಸುವಿನಲ್ಲಿ ಲಯವಾಗಿ ನಿನ್ನ ಆರಂಭ ನಮ್ಮ ಮಧ್ಯದಲ್ಲಿ ಉಂಟಾಗಿ ಸಭೆಯಲ್ಲಿ ಹೇಳುವ ಜನರ ಮಧ್ಯದಲ್ಲಿ ಉಂಟಾಗಿ ಯಾರ್ಯಾರು ಯಾವ ಉಪಯೋಗಗಳಲ್ಲಿ ಹೋಗಿದ್ದಾರೋ ಎಲ್ಲ ಇತರ ಮಾರ್ಗಗಳು ಯೇಸುವಿನ ಹೆಸರಿನಲ್ಲಿ ಸಮವಾಗಿ ನಾವು ಸಾಗಿಸುವುದಾಗಿದ್ದೇವೆ. ಯಾರ್ಯಾವ ಬಂಧನದಲ್ಲಿ ಕಟ್ಟಲ್ಪಟ್ಟಿದ್ದಾರೋ ಯೇಸುವಿನ ಹೆಸರಿನ ಬಂಧನಗಳೆಲ್ಲ ಬೆಚ್ಚಲ್ಪಡಲಿ ಎಂದು ಆಶೀರ್ವದಿಸುವುದಾಗಿದ್ದೇವೆ. ಎಲ್ಲ ತೊಡಕು ತಂತ್ರವೆಲ್ಲ ಹಾದಿಗಳು ಯೇಸುವಿನ ಹೆಸರಿನಲ್ಲಿ ಹೇಗೆ ಹೋಗಲಿ ಎಂದು ನಾವು ನೆನಪಿಸುವುದಾಗಿದ್ದೇವೆ. ಓ ಸೈತನನ್ನೆಲ್ಲ ಮಾಡುವಂತಹ ಶಕ್ತಿಗಳು ನಾಶವಾಗಿ ಎಂದು ನಾವು ಸಾಧಿಸುವುದಾಗಿದ್ದೇವೆ. ಓ ದೇವಾತ್ಮೆ, ನೀನಂತಹ ದೊಡ್ಡ ಕ್ರಿಯೆಗಳನ್ನು ಸಭೆ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡು, ದೇವರುಗಳನ್ನು ಮಾಡು. ಓ ದೇವರೇ, ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ, ನಿನ್ನ ಜನರು ಕಾಣತಕ್ಕಂತೆ ಅನುಭವಿಸುವಂತೆ ನೀನು ಆಶೀರ್ವದಿಸಿ ನಡೆಸುವುದನ್ನು ನಾವು ಪ್ರಾರ್ಥಿಸುವುದಾಗಿದ್ದೇವೆ. ಓ ನಿನ್ನ ಮಹಿಮೆ ಎಲ್ಲರನ್ನು ಆವರಿಸುತ್ತದೆ. ಓ ಪ್ರತಿಯೊಬ್ಬರು ದೇವಾತ್ಮ ಹೊಸದಾಗಿ ನಿನ್ನನ್ನು ಆರಾಧನೆ ಮಾಡಲಿ, ನಿನ್ನನ್ನು ಮಹಿಮೆಪಡಿಸಬೇಕು ನಾವು ಭಾವಿಸುವುದಾಗಿದ್ದೇವೆ. ಓ ಹಾಲೆಲೂಯಾ, ಈ ಆರಾಧನೆ
ಅನೇಕರ ಜೀವಿತಗಳಲ್ಲಿ ಬಿಡುಗಡೆಯನ್ನು ತರಲಿ ನಾವು ಪ್ರಾರ್ಥಿಸುತ್ತೇವೆ. ಈ ಆರಾಧನೆ ಪ್ರತಿಯೊಬ್ಬರಿಗೆ ಅದ್ಭುತವನ್ನು ಉಂಟು ಮಾಡಲಿ ನಾವು ಪ್ರಾರ್ಥಿಸುತ್ತೇವೆ. ಇದು ನಡೆಯಲ್ಲ ನಿಂದ ಎಲ್ಲ ಕಾರ್ಯ ಹೆಸರಿನಲ್ಲಿ ಅವು ನಡೆಯಲಿ ನಾವು ಪ್ರಾರ್ಥಿಸುತ್ತೇವೆ. ದೇವರ ಮಹತ್ತಾದ ಕಾರ್ಯಗಳನ್ನ ದೇವರು ನಿನ್ನ ಆಲಯದಲ್ಲಿ ನಿನ್ನ ಹೆಸರಿನ ಮಹಿಮೆಗಾಗಿ ಏನು ಮಾಡಿ ನಡೆಸಪ್ಪ. ದೇವ ಮಹಿಮೆಯಿಂದ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಈ ದಿನದ ಆರಾಧನೆ ಅದ್ಭುತವಾಗಿ ನೀನು ನಡೆಸಿಕೊಡುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ ಈ ಆರಾಧನೆ ಪ್ರತಿಯೊಂದು ಕಾರ್ಯಗಳಾಗಿ ದೇವರೇ ನಿನ್ನ ಮೆಚ್ಚಿಸುವಂತೆ ಆಶೀರ್ವದಿಸಿ ನಡೆಸು. ನಮ್ಮ ಪೂರ್ಣ ಮನಸ್ಸಿನಿಂದ ಪೂರ್ಣ ಮನದಿಂದ ಪೂರ್ಣ ಶಕ್ತಿಯಿಂದ ಜ್ಞಾನದಿಂದ ದೇವರೇ ನಾವು ನಿಮ್ಮನ್ನೇ ಆರಾಧನೆ ಮಾಡುವಂತೆ ನಿಮ್ಮನ್ನೇ ಮಹಿಮೆಪಡಿಸುವಂತೆ ನಿಮ್ಮನ್ನೇ ಘನಪಡಿಸುವಂತೆ ನಮ್ಮೆಲ್ಲರನ್ನು ಒಟ್ಟು ಸೇರಿಸಿ ನಿಮ್ಮನ್ನೇ ನಾವು ಆರಾಧನೆ ಮಾಡುವಂತ ಕೃಪೆಯನ್ನು ಸದ್ಯಾಗಿ ನಮ್ಮೆಲ್ಲರ ಮೇಲಿದ್ದ ನಿನ್ನ ಮಹಾ ಕೃಪೆಗಾಗಿ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವಾಗಿದೆ. ಎಲ್ಲ ಘನಮಾನ ಮಹಿಮೆಗಳನ್ನು ನಿಮಗೆ ಸಲ್ಲಿಸುತ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆದ ದೇವರೇ, ಆಮೆನ್. ನಾವೆಲ್ಲರೂ ಕೂತ್ಕೊಳ್ಳೋಣ. ಸಾಕ್ಷಿ ಹೇಳುವುದಾದ್ರೆ ಸಾಕ್ಷಿ ಹೇಳೋಣ. ನಾವು ದಾಡಾಡಿ ದೇವರಾಗಿ ನಾವು ಕಾಣಿಕೆಯನ್ನು ತೆಗೆದುಕೊಳ್ಳೋಣ. ನಾವು ನಮ್ಮ ದೇವರಾಗಿ ಕಾಣಿಕೆಯನ್ನು ತೆಗೆದುಕೊಂಡು ನಮ್ಮ ಶ್ರೇಷ್ಠವಾದ ಕಾಣಿಕೆಗಳನ್ನು ನಾವು ನಮ್ಮ ದೇವರಿಗೆ ಕೊಟ್ಟು ಸಮರ್ಪಿಸಿ ಆತನನ್ನು ನಾವು ಗೌರವಿಸೋಣ. ಹಲ್ಲೆಲೂಯಾ. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು. ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಎರಿಕೋ ಕೋಟೆಯು ಮುಂದೆ ಬಂದರು ಆಮೇಲೆ ಯೇಸುವಿನ ಮುಂದೆ ಹೋಗುವ. ಎರಿಕೋ ಕೋಟೆಯು ಮುಂದೆ ಬಂದರು ಯೇಸುವಿನ ಮುಂದೆ ಹೋಗುವ. ಕಬಲಗಿರು ಸೊಪ್ಪಿಯಿಂದ ಬಿಟ್ಟು ಹೋಗದು. ಸೊಪ್ಪಿಯಿಂದ ಬಿಟ್ಟು ಹೋಗದು. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಆಮೆನ್. ಕೃತಜ್ಞತ ಸ್ತುತಿ ಹಾಡು ಸ್ತೋತ್ರದ ಗೀತೆ ಹಾಡು. ಶರೀರಾತ್ಮ ಪ್ರಾಣದಲ್ಲಿ ಸೋಲುವ ಸಮಯದಲ್ಲಿ ಶರೀರಾತ್ಮ ಪ್ರಾಣದಲ್ಲಿ ಸೋಲುವ ಸಮಯದಲ್ಲಿ ಬುದ್ಧಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಸಿಕ್ಕದು. ಬುದ್ಧಿಯೊಡನೆ ನಾವೆಲ್ಲರೂ ಪ್ರಾರ್ಥಿಸಲು ಆತ್ಮನ ಬಲ ಸಿಕ್ಕದು. ಆಮೆನ್. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು. ನಮ್ಮೆಸು ಕರ್ತನು ಶಕ್ತನು ನಂಬಿಗಸ್ತನು. ನಮ್ಮೆಸು ಮಾತಿನಲ್ಲಿ ಸತ್ಯ
ಬಲವಂತನು ನನ್ನ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರ ಗೀತೆ ಹಾಡು ಆಮೆನ್ ನನ್ನ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರ ಗೀತೆ ಹಾಡು ಶತ್ರುವಿನ ಸೇನೆ ಮುಂತಿಕೊಳ್ಳಲು ಶಿಲುಬೆಯ ನೆರಳುಂಟು ಶತ್ರುವಿನ ಸೇನೆ ಮುಂತಿಕೊಳ್ಳಲು ನಮಗೆ ಶಿಲುಬೆಯ ನೆರಳುಂಟು ನಾವೆಲ್ಲರೂ ಸ್ತುತಿಸೋಣ ಮಾರ್ಗವು ತೆರೆಯುವುದು ದೇವರಿಗೆ ಮಹಿಮೆ ಉಂಟಾಗಲಿ. ಆತನು ತಾನೇ ಮಧ್ಯದಲ್ಲಿ ಮಹಿಮೆಯಿಂದ ಸೂತ್ರ ಅಂತ ಹೇಳ್ತಾನೆ. ತನ್ನ ವಾಕ್ಯದ ಮುಖಾಂತರವಾಗಿ ಕೊಟ್ಟಂತ ಕಾಣಿಕೆಗಾಗಿ ನಮ್ಮ ಮಧ್ಯದಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡೋಣ. ತಂದೆ ನಮ್ಮನ್ನ ಸಹಾಯ ಮಾಡಿದ ಸ್ತೋತ್ರಪ್ಪ ಅಪ್ಪ ಕೊಟ್ಟಿದ್ದ ಕಾಣಿಕೆಗಳು ಏಳಷ್ಟು 100ರಷ್ಟು ದಿನ ತಿರುಗಿ ಕೊಡಪ್ಪ ಕೈಗಳು ಮುಟ್ಟು ಮನಸ್ಸುಗಳು ಮುಟ್ಟು ಆಶ್ಚರ್ಯಿಸು ಬಲಪಡಿಸಪ್ಪ ನಿನ್ನ ಕಾಣಿಕೆ ಕೊಡಲ್ಪಟ್ಟಿದ್ದೆಪ್ಪ ನಿನ್ನ ರಾಜ್ಯಕ್ಕಾಗಿ ಉಪಯೋಗ ಮಾಡಪ್ಪ ಸಂಪೂರ್ಣ ಮುಟ್ಟು ಆಶ್ಚರ್ಯಿಸು ಬಲಪಡಿಸಪ್ಪ ಎಷ್ಟು ನಾವು ಬೆಳೆದವರಪ್ಪ ಸಹಾಯ ಅದ್ಭುತ ಮಾಡಪ್ಪ ಜೀವ ವಾಕ್ಯೊಟ್ಟಿಗೆ ಮಾತಾಡಿರಪ್ಪ ದಾಸರೊಟ್ಟಿಗೆ ವಾಕ್ಯಗಳು ಮಾತನಾಡು ಸ್ವಾಮಿ ಜೀವನ ವಾಕ್ಯ ನಾವು ಕಾಯ್ತದೆ ಮಾತನಾಡಪ್ಪ ವಾಕ್ಯ ಮುಖಾಂತರದಲ್ಲಿ ಮಾತನಾಡಪ್ಪ ಸ್ತೋತ್ರಪ್ಪ ಸ್ತೋತ್ರಾರಾಧನೆ ಹಾಡುಗಳು ಚಂದ ಚಂದಲ್ಲಿ ನಡೆಸಿಕೊಟ್ಟಿದೆ ಸ್ತೋತ್ರ ಆರಾಧನೆ ನಡೆಸಿಕೊಟ್ಟಿದ್ದಕ್ಕಾಗ ಸ್ತೋತ್ರ ಇನ್ನ ಮುಂದಿನ ಭಾಗ ನೀವೆಲ್ಲ ನಡೆಸಿಕೊಟ್ಟಿರಪ್ಪ ಯೇಸು ಹೆಸರನ್ನು ಪಾದಿಸ್ತಾ ನಡೆಸಿಕೊಡುತ್ತದೆ ಸ್ತೋತ್ರ ಅಪ್ಪ ನೀನು ಒಳ್ಳೆಯದು ಮಾಡಿದೆಯಪ್ಪ ಸ್ತೋತ್ರ ಮಾಡ್ತೇನಪ್ಪ ನಮ್ಮೆಲ್ಲ ಕಾದು ಕಾಪಾಡೋದಕ್ಕಾಗಿ ತುಂಬಾ ಟ್ಯಾಂಕ್ಸ್ ವಾರ ಪೂರ್ತಿ ನಮ್ಮನ್ನು ಕಾಪಾಡೋದಕ್ಕೆ ಟ್ಯಾಂಕ್ಸ್ ಅಪ್ಪ ಜೀವನ ಸ್ತೋತ್ರ ನೀನು ಮಾಡಿದ ಪ್ರಕಾರ ಟ್ಯಾಂಕ್ಸ್ ಅಪ್ಪ ಯೇಸು ನಾಮದಲ್ಲಿ ಕೃಪೆ ಮಾಡಪ್ಪ ಎಲ್ಲ ಲೋಕ ಜನ ಜಾತಿ ಜನಾಂಗದ ರಕ್ಷಣೆ ಬರಲಪ್ಪ ಎಲ್ಲರಿಗೂ ಬಲವಂತರಲ್ಲಿ ಕೃಪೆ ಮಾಡಿಕೊಂಡು ಆಶೀರ್ವದಿಸು ಬಲಪಡಿಸು ಯೇಸು ಹೆಸರನ್ನು ಪ್ರಾರ್ಥಿಸ್ತೇನೆ ನಮ್ಮ ಪರಲೋಕ ತಂದೆ ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ತಾನೇ ಇದನ್ನ ಅದ್ಭುತವಾಗಿ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ದೇವರು ತಾನೇ ಇದನ್ನ ಅದ್ಭುತವಾಗಿ ನಮ್ಮ ಮಧ್ಯದಲ್ಲಿ ಆರಾಧನೆಯನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿರೋಣ. ಹಲ್ಲೆಲೂಯಾ. ಪ್ರತಿಯೊಂದಕ್ಕೂ ನಾವು ನಮ್ಮ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಾಗ ಆತನು ನಮ್ಮಿಂದ ಮಹಿಮೆಯನ್ನು ಹೊಂದುವಂತ ಮಹಿಮೆಯ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಈ ದಿನ ಸಭೆಯಾದ ನಮ್ಮೆಲ್ಲರೂ ಕೊಟ್ಟಿರುವಂತ ವಾಕ್ಯವನ್ನ ನಾವೆಲ್ಲರೂ ಈ ದಿನ ಓದಿಕೊಳ್ಳುವವರಾಗಿರೋಣ. ಆಮೆನ್. ದೇವರ ಆತ್ಮನು ತಾನೇ ನಮಗೆ ಕೊಟ್ಟಿರುವಂತ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿನ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯವನ್ನು ತೆಗೆಯುವವರಾಗಿನ ಮ್ಯಾಥ್ಯೂ ಚಾಪ್ಟರ್ 22 ಪುಟ ಸಂಖ್ಯೆ ಮತ್ತಾಯ 26ನೇ ಪುಟ ಸಂಖ್ಯೆಯಲ್ಲಿ ಈ ದಿನ ನಮ್ಮ ದೇವರ ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ.
ಆಮೆನ್ ಹಲ್ಲೆಲೂಯಾ. ಅಲ್ಲಿ 29ನೇ ಅಧ್ಯಾಯ ಮ್ಯಾಥ್ಯೂ ಚಾಪ್ಟರ್ 20:29 ಮತ್ತು 20ನೇ ಅಧ್ಯಾಯ 29ನೇ ವಾಕ್ಯವನ್ನ ಈ ದಿನ ದೇವರಾತ್ಮನು ನಮ್ಮ ಸಂಗಡ ಆತನ ಈ ರೀತಿ ಮಾತನಾಡ್ತಾ ಇದ್ದಾನೆ. ಅವರು ಯೆರಿಕೋವಿನಿಂದ ಹೊರಟು ಹೋಗುತ್ತಿರುವಾಗ ಜನರ ದೊಡ್ಡ ಗುಂಪು ಆತನ ಹಿಂದೆ ಹೋಯಿತು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೆನ್ ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ದೇವರಾದ ಯೇಸು ಕ್ರಿಸ್ತನು ಆತನು ಯೆರಿಕೋವಿನಿಂದ ಹೊರಟು ಹೋಗ್ತಾ ಇದ್ದಾನೆ. ಆಮೆನ್. ಆತನು ಯೆರಿಕೋವಲ್ಲಿ ಈಗೆಲ್ಲ ಸೇವೆ ಮಾಡಿದ್ದಾನೆ, ಸುವಾರ್ತೆ ಸಾರಿದ್ದಾನೆ, ಆತನು ಅನೇಕ ಕಾರ್ಯಗಳನ್ನ ಅಲ್ಲಿ ಮಾಡಿದ್ದಾನೆ. ಎಲ್ಲ ಸೇವೆ ಎಲ್ಲ ಮುಗಿಸಾದ್ಮೇಲೆ ಆತನ ಯೇಸು ಕ್ರಿಸ್ತನಿಗೆ ತೀರ್ಮಾನ ಮಾಡಿದ್ದಾನೆ, ನಾನು ಇಲ್ಲಿಂದ ಹೋಗ್ಬಿಡೋಣ, ಮುಂದೆ ಬೇರೆ ಊರುಗಳಿಗೆ ಎಲ್ಲ ಹೋಗಿ ಯೇಸು ಸೇವೆ ಮಾಡುವಂತ ಕಾರ್ಯಗಳು ಇನ್ನೂ ಬಹಳ ಇತ್ತು. ಹಂಗಾಗಿ ಆದ ಕಾರಣ ಯೇಸು ಕ್ರಿಸ್ತನ ಆ ಪಟ್ಟಣ ಯೆರಿಕೋ ಪಟ್ಟಣವನ್ನ ಬಿಟ್ಟು ತನ್ನ ಪ್ರಯಾಣವನ್ನ ಮುಂದೆ ಆರಂಭ ಮಾಡುವವನಾಗಿರ್ತಾನೆ. ಹಲ್ಲೆಲೂಯಾ. ಆದ್ರಿಂದ ನಮಗೂ ಕೂಡ ದೇವರು ಕೊಟ್ಟಿರುವ ಸೇವೆ ಸ್ವಾರ್ಥ ಎಲ್ಲರಲ್ಲೂ ಕೂಡ ನಾವು ಎಲ್ಲಿವರೆಗೂ ಅಲ್ಲಿದ್ದು ಸೇವೆ ಮಾಡ್ಬೇಕಂತ ದೇವ್ರ ಜೊತೆ ಇರುತ್ತ ಅಲ್ಲಿವರೆಗೂ ನಾವು ನಿಂತು ಇದ್ದು ಸೇವೆ ಮಾಡ್ಬೇಕು. ಅದಾದ ನಂತರ ನಾವು ಹೊರಟು ಹೋಗಿ ಸೇವೆಯನ್ನು ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಮೊದಲು ದೇವರು ನಮ್ಮನ್ನ ಎಲ್ಲಿ ಇಡ್ತಾನೋ ಅಲ್ಲಿ ಸೇವೆ ಮಾಡ್ಬೇಕು. ಆನಂತರ ಅಲ್ಲಿಂದ ಮುಂದೆ ಎಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೋ ಅಲ್ಲಿಗೆ ನಾವು ರೆಡಿಯಾಗಿ ಹೊರಟು ಹೋಗ್ಬೇಕು. ಬಾ ಅಂತ ದೇವರು ಹೇಳಿದ ತಕ್ಷಣ ಯೇಸುವಿನ ಹಿಂದೆ ನಾವು ಹೋಗುವುದಕ್ಕಾಗಿ ಸಿದ್ಧರಾಗಿರ್ಬೇಕು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರ ಕಾಲದಲ್ಲೂ ಕೂಡ ದೇವರು ಮೋಶೆ ಸಂಗಡ ಮಾತನಾಡ್ತಾನೆ. ಮಧ್ಯರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಈಜಿಪ್ಟ್ ದೇಶದಲ್ಲಿ ಎಲ್ಲ ಇಸ್ರಾಯೇಲ್ ಜನರು ಮತ್ತೆ ಮೋಶೆ ಅಲ್ಲಿರ್ತಾರೆ. ಮೋಶೆಗೆ ಹೇಳ್ತಾನೆ, ಮೋಶೆಗೆ ದೇವರು ಹೇಳ್ತಾನೆ, ಮೋಶೆ ನೀನು ಇಸ್ರಾಯೇಲ್ ಜನರನ್ನ ಎಲ್ಲ ಜನರನ್ನ ಕರ್ಕೊಂಡು ಈಗಲೇ ಹೊರಟು ಹೋಗು ಈ ದೇಶ ಬಿಟ್ಟು ಅಂತಾಗಿ ದೇವ್ರು ಮಾತನಾಡ್ತಾನೆ. ಆಗ ಯಾವಾಗ ಮಧ್ಯರಾತ್ರಿಯಲ್ಲಿ ಚಿಕ್ಕ ಮಕ್ಕಳು ಮಲಗಿದ್ರು ಹೊಡೆದು ಎಬ್ಬಿಸಿ ಎತ್ತಪ್ಪ ದೇವ್ರ ಹಾಗೆ ಹೇಳಿದ್ದಾನೆ, ಹೊರಟೋಗ್ಬಿಡೋಣ ನಾವು ಈ ಈಜಿಪ್ಟ್ ದೇಶ ಬಿಟ್ಟು. ದೇವರು ನಮಗೆ ವಾಗ್ದಾನ ಮಾಡಿರುವಂತ ಇಸ್ರಾಯೇಲ್ ದೇಶದ ಕಡೆಗೆ ನಮ್ಮ ಪ್ರಯಾಣವನ್ನು ಆರಂಭ ಮಾಡೋಣ. ಎಷ್ಟೋ ಮಧ್ಯರಾತ್ರಿ ಟೈಮಲ್ಲಿ ಇವರು ಪ್ರಯಾಣ ಮಾಡ್ತಾರೆ. ಈ ಕಾಲದಲ್ಲಿ ಮಧ್ಯರಾತ್ರಿಯಲ್ಲಿ ಎಲ್ಲ ನಮ್ಮ ಸಿಟಿಯಲ್ಲಿ ಬೆಂಗಳೂರಲ್ಲೆಲ್ಲ ಓಡಾಡ್ಬಿಟ್ರೆ ಪೊಲೀಸರು ಹಿಡ್ಕೊಂಡು ಹೋಗಿ ಎಲ್ಲೋಗಿದ್ದೆ ಏನು ಎತ್ತ ಎಲ್ಲ ವಿಚಾರಿಸ್ತಾರೆ. ಆದ್ರೆ ಹಳೆ ಕಾಲದಲ್ಲಿ ಯಾರು ಪೊಲೀಸರು ವಿಚಾರಿಸೋರು ಇರಲಿಲ್ಲ, ಏನೂ ಇರಲಿಲ್ಲ. ಹಂಗಾಗಿ ಮಧ್ಯರಾತ್ರಿ ಇವರೆಲ್ಲ ಲಕ್ಷಾಂತರ ಗಟ್ಟಲೆ ಇಸ್ರಾಯೇಲ್ ಜನರು ಮೋಶೆಯನ್ನ ಹಿಂಬಾಲಿಸಿ ಹೊರಟು ಹೋಗುವವರಾಗಿರ್ತಾರೆ. ಹಲ್ಲೆಲೂಯಾ. ಮೋಶೆಯ ಮಾತಿಗೆ ಎಲ್ಲ ಇಸ್ರಾಯೇಲ್ ಜನರು ಏನಾಗ್ತಾರೆ? ವಿಧೇಯರಾಗ್ತಾರೆ. ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆದ ವಿಷಯ. ಅದ್ರಿಂದ ದೇವರು ಕೂಡ ನಮ್ಗೆ ಏನ್ ಹೇಳ್ತಾನೋ, ಯಾವಾಗ ಮಾಡಕ್ಕೆ ಹೇಳ್ತಾನೋ ಆ ಎಲ್ಲ ಮಾತುಗಳಿಗೆ ಸಭೆಯ ಜನರಾದ ನಾವೆಲ್ಲರೂ ವಿಧೇಯರಾಗುವವರಾಗಿರ್ಬೇಕು. ದೇವರು ಈಜಿಪ್ಟ್ ದೇಶದಲ್ಲಿ ಇರುವಂದಾಗಿ ಹೇಳಿದ್ದ ಒಂದು ಕಾಲದವರೆಗೂ ದೇವರು ಕಾಲ ಎಲ್ಲ ಇಸ್ರಾಯೇಲ್ ಜನರು ಅಲ್ಲೇ ಇದ್ರು. ಆದ್ರೆ ಒಂದು ದಿನ ತೀರ್ಮಾನ ಮಾಡಿರೋದನ್ನು ದೇವರು, ಮೋಶೆ ನೀನು ನಿನ್ನ ಜನರನ್ನ ಇಸ್ರಾಯೇಲ್ರನ್ನ ಕರ್ಕೊಂಡು ಹೋಗುವಂತ ಸಮಯ ಬಂತು, ನಡಿಬಾರ್ದು ಬಾಡು ಅಂತ ದೇವ್ರು ಹೇಳಿದಾಗ ಟೈಮ್ ನೋಡಿದ್ರೆ ಮಧ್ಯರಾತ್ರಿ ಹಾಕೋಬಿಟ್ಟು ಮಧ್ಯರಾತ್ರಿಯಲ್ಲಿ ಯಾರ್ಯಾರು ಮಲಗಿದ್ರು ಅವ್ರನ್ನೆಲ್ಲರನ್ನು ಎಬ್ಬಿಸಿ ಇಡೀ ಊರೇ ದೇಶನ ಬಿಟ್ಟು ಎಲ್ಲ ಇಸ್ರಾಯೇಲ್ ಜನರು ತಮ್ಮ ವಾಗ್ದಾನ ಇಸ್ರಾಯೇಲ್ ದೇಶದ ಕಡೆಗೆ ತಮ್ಮ ಪ್ರಯಾಣವನ್ನ ಆರಂಭ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಕೃಪೆಯ ಸಭೆಯ ಜನರಾದ ನಮ್ಮ ವಾಗ್ದಾನ ಅದು ಇಸ್ರಾಯೇಲ್ ದೇಶ ಅಲ್ಲ, ಅದು ಪರಲೋಕವಾಗಿದೆ. ಆಮೇಲೆ ಈ ಪರಲೋಕಕ್ಕೆ ನಾವು ಕೂಡ ಹೊರಟು ಹೋಗುವಂತ ಸಮಯ ಅತಿ ಬೇಗನೆ ಬರ್ತಾ ಇದೆ. ಆಮೇಲೆ ಅದ್ಯಾವ ಸಮಯ? ಯೇಸುವಿನ ರಹಸ್ಯಗಳ ರಾಕಡ ಇದು ಯಾವಾಗ ಬರುತ್ತೋ ಅದು ಮಧ್ಯರಾತ್ರಿನೂ ಬರ್ಬೋದು, ಹೇಳಕ್ಕಾಗಲ್ಲ. ಅಥವಾ ಬೆಳಿಗ್ಗೆ ಬರ್ಬೋದು, ಸಾಯಂಕಾಲ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ಯಾವಾದ್ರೂ ಯಾರು ದೇವರು ಅದನ್ನ ನೇಮಕ ಮಾಡ್ಬೋದು. ಆ ದಿನ ಯಾವ ಟೈಮ್ ಬಂದ್ರು ನಾವು ಹೊರಟು ಹೋಗಕ್ಕೆ ರೆಡಿ ಇರ್ಬೇಕು. ಹೊರಟು ಹೋಗಕ್ಕೆ ರೆಡಿ ಇರೋರು ಹೊರಟಾಗ್ತಾರೆ. ಎಲ್ಲ ನಮಗೆ ಗಾರ್ಡನ್ ಇದೆ ಬರ್ತಾ ಇದೆ ಅಂತ ಅಂದ್ರೆ ಏನಾದ್ರೆ ಇಸ್ರಾಯೇಲ್ ಜನರು ಒಬ್ರು ಯಾರಾದ್ರೂ ಮಾಡ್ಕೊಂಡಿದ್ರು ಈಜಿಪ್ಟ್ ದೇಶದಲ್ಲೇ ಅವರಲ್ಲೇ ಇದ್ರು. ಅವರು ಇನ್ನು ಮುಂದಿನ ಅವ್ರ ವಾಗ್ದಾನದ ದೇಶಕ್ಕೆ ಅವಾಗಲಿಲ್ಲ. ಅದರಂತೆ ನಾವು ಕೂಡ ಪರಲೋಕಕ್ಕೆ ಹೋಗ್ಬೇಕಂದ್ರೆ ರಹಸ್ಯ ಬರಣಕ್ಕಾಗಿ ಕೃಪೆಯ ಸಭೆಯ ಜನರಾದ ನಾವು ಸಿದ್ಧರಿರ್ಬೇಕು. ಆಗ ನಾವು
ಆತನ ರಹಸ್ಯ ಬರೋಣದಲ್ಲಿ ಬರುವ ಎತ್ತಲ್ಪಟ್ಟು ಹೊರಟು ಹೋಗ್ತೇವೆ. ಯಾಕೆಂದ್ರೆ ಕಡೆಯ ತುತ್ತೂರಿ ಧ್ವನಿ ಓದಲಾಗಿ ಕಣ್ಣು ರೆಪ್ಪೆ ಬಡಿಯಷ್ಟೊತ್ತಿಗೆ ನಾವು ಮಾರ್ಪಟ್ಟು ನಮ್ಮ ಸೃಷ್ಟಿಕರ್ತನಾದ ಯೇಸುವನ್ನ ಸಂಧಿಸುವುದಕ್ಕಾಗಿ ನಾವು ಹೊರಡುವವರಾಗಿದ್ದೇವೆ. ಆ ದಿನ, ಆ ಸಮಯ ಈ ಲೋಕದ ಯಾವ ಮನುಷ್ಯರಿಗೂ ಕೂಡ ದೇವರು ಇದುವರೆಗೂ ತಿಳಿಸಿಲ್ಲ, ಇನ್ನು ಮುಂದೆಯೂ ಕೂಡ ತಿಳಿಸಲ್ಲ. ಆದ್ರಿಂದ ದೇವರು ಹೇಳಿದ್ದು ನಮ್ಗೆ, ನೀವು ಯಾವಾಗಲೂ ಸಿದ್ಧರಾಗಿದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಯಾವಾಗ ಸಿದ್ಧ? ಬೆಳಿಗ್ಗೆ ಎದ್ದು ಮಕ್ಕ ತೊಳೆದು ಕೆಲಸಕ್ಕೆ ಹೋಗೋ ಟೈಮ್ಗೆ ಸಿದ್ಧ ಇರ್ತೀನಿ ಅಂದ್ರೆ ಆಗಲ್ಲ. ದೇವರು ಬೆಳಿಗ್ಗೆ ಬರ್ಬೋದು, ಅಥವಾ ಮಧ್ಯಾಹ್ನ ಬರ್ಬೋದು, ಸಾಯಂಕಾಲ ಬರ್ಬೋದು, ಇಲ್ಲ ಮಧ್ಯರಾತ್ರಿ ಬರ್ಬೋದು, ಅಥವಾ ನಾವು ಹೊರಗೆ ಹೊಡ್ಕೊಂಡು ನಿದ್ದೆ ಮಾಡೋ ಟೈಮ್ ಬರ್ಬೋದು. ಆದ್ರೆ ನಮ್ಮ ಆತ್ಮ ಏನಾಗಿರ್ಬೇಕು? ದೇವರಿಗಾಗಿ ಎಲ್ಲೋ ಸಮಯ ಸಿದ್ಧ ಆಗಿರ್ಬೇಕು. ಆಗ ದೇವರು ನಮ್ಮ ಆತ್ಮವನ್ನು ಕರೆದುಕೊಂಡು ಹೋಗುವನಾಗಿರ್ತಾನೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಗಳನ್ನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಅದೇ ರೀತಿಯಾಗಿ ಇಲ್ಲಿ ಯೇಸು ಕ್ರಿಸ್ತನು ಕೂಡ ತನ್ನ ಸೇವೆಯನ್ನ ಯೆರಿಕೋ ಎಂಬ ಪಟ್ಟಣದಲ್ಲಿ ತನ್ನ ಸೇವೆಯನ್ನ ಮಾಡ್ತಾ ಇದ್ದಾನೆ. ಆ ಸೇವೆಯನ್ನ ಆಗುವುದ ನಂತರ ಆತನು ಹೊರಟು ಹೋಗುವಂತ ಸಮಯ ಬಂದಿದೆ. ಹಾಗಾಗಿ ಯೇಸು ಕ್ರಿಸ್ತನು ಈಗ ಯೆರಿಕೋ ಪಟ್ಟಣದ ಸೇವೆಯನ್ನು ಮುಗಿಸಿದ ನಂತರ ಆತನು ಹೊರಡುವಾಗ ಆತನಿಗೆ ಒಬ್ಬಂಟಿಗೆ ನಾನು ಹೋಗ್ತಲ್ಲ, ಜನರು ದೊಡ್ಡ ಗುಂಪಾಗಿ ಆತನ ಹಿಂದೆ ಹೋಯ್ತು. ಆದ್ರೆ ಎಷ್ಟು ದೊಡ್ಡ ಗುಂಪು ಗೊತ್ತಿಲ್ಲ, ಎಷ್ಟು ಸಾವಿರ ಜನ ಇದ್ರೋ ಗೊತ್ತಿಲ್ಲ, ಅದೇ ಏನು ಲೆಕ್ಕ ದೇವರ ಆತ್ಮನು ಬೈಬಲ್ ಅಲ್ಲಿ ಬರ್ತಿಲ್ಲ. ಆದ್ರೆ ಸಾವಿರಾರು ಸಂಖ್ಯೆಯ ಜನರು, ಒಂದು ದೊಡ್ಡ ಗುಂಪು ಯೇಸುವಿನಿಂದ ಹಿಂದೆ ಹೊರಟೋಯ್ತು. ಅಲ್ಲಲ್ಲಿಯ ಇದೇ ಸನ್ನಿವೇಶ ಇವಾಗ ರಹಸ್ಯ ವರ್ಣದಲ್ಲೂ ನಡೆಯಿತು. ಒಂದು ದೊಡ್ಡ ಗುಂಪು, ಒಂದು ದೊಡ್ಡ ಸೈನ್ಯ ಯೇಸುವಿನ ರಹಸ್ಯ ವರ್ಣದಲ್ಲಿ ಭೂಮಿನ ಬಿಟ್ಟು ಮಧ್ಯಾಕಾಶಕ್ಕೆ ಹೋಗುತ್ತೆ. ಮಧ್ಯಾಕಾಶದಿಂದ ಡೈರೆಕ್ಟ್ ಪರಲೋಕವನ್ನ ಸೇರುವಂತದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಸಿದ್ಧ ಆದವರು ಸೇರ್ತಾರೆ, ಸಿದ್ಧ ಆಗದೆ ಇರೋರು ಇಲ್ಲೇ ಉಳ್ಕೊಂಡು ಬರ್ತಾರೆ. ಅವರು ಪಾತ್ರವ ಕಾಲವನ್ನ ಸೇರ್ಬೇಕಾಗುತ್ತೆ. ಆದ್ರಿಂದ ದೇವರು ಕೃಪೆಯ ಸಭೆಗೆ ರಹಸ್ಯಕರಣವನ್ನ ನೇಮಿಸಿದ್ದಾನೆ. ಧರ್ಮಶಾಸ್ತ್ರದ ಸಭೆ. ಯಾರು ಧರ್ಮಶಾಸ್ತ್ರ ಸಭೆ ಅಂದ್ರೆ ಅವರೆಲ್ಲರೂ ಎಲ್ಲ ಇಸ್ರಾಯೇಲ್ ಜನರು. ಈ ಎಲ್ಲ ಇಸ್ರಾಯೇಲ್ ಜನರಿಗೆ ದೇವರು ಧರ್ಮಶಾಸ್ತ್ರ ಸಭೆಯ ಪ್ರಕಾರವಾಗಿ 7 ವರ್ಷ ಉಪದ್ರವ ಸಭೆ ಕಾಲ ಅಂದ್ರೆ ಅದು ಧರ್ಮಶಾಸ್ತ್ರ ಸಭೆ ಅಂದ್ರೆ ಇಸ್ರಾಯೇಲ್ ಜನರಿಗೆ ಉಪದ್ರವ ಕಾಲವನ್ನು ದೇವರು ನೇಮಿಸಿದ್ದಾನೆ. ನಾವು ಕೃಪೆಯ ಸಭೆ ಜನರಿಗೆ ಕೃಪೆ ಇರುವುದರಿಂದ ನಮಗೆ ಉಪದ್ರವ ಕಾಲದಲ್ಲಿ ನಾವು ಭೂಮಿಯಲ್ಲಿರುವ ಕೃಪೆಯ ಸಭೆಯಾದ ನಾವು ರಹಸ್ಯ ಗುಣದಲ್ಲಿ ಎತ್ತಲ್ಪಡಬೇಕೆಂಬುದನ್ನು ದೇವರು ನೇಮಕ ಮಾಡಿದ್ದಾನೆ. ಆದ್ರಿಂದ ನಾವು ಆತನ ರಹಸ್ಯ ಗುಣದಲ್ಲಿ ಆತನ ಹಿಂದೆ ಒಂದು ದೊಡ್ಡ ಗುಂಪಾಗಿ ಹೊರಟೋಗ್ಬಿಡ್ತೇವೆ. ಹಲ್ಲೆಲೂಯಾ. ಆದ್ರಿಂದ ಇಲ್ಲೂ ಕೂಡ ದೇವರ ಹೆಂಗೆ ಹೇಳ್ತದೆ, ಜನರ ದೊಡ್ಡ ಗುಂಪು ಆತನ ಹಿಂದೆ ಹೋಯ್ತು. ಈಗಲೂ ಕೂಡ ರಹಸ್ಯ ಗುಣ ಇವತ್ತೇ ಈಗಲೇ ಬಂದ್ರೆ ಈ ಕ್ಷಣನೇ ಬಂದು ಒಂದು ದೊಡ್ಡ ಗುಂಪು ಲೋಕದ ಈ ಭೂಲೋಕನ ಬಿಟ್ಟು ಪರಲೋಕವನ್ನ ಸೇರುವಂತದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ನಾವು ಆ ಗುಂಪಿನಲ್ಲಿ ಇರಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ಇನ್ನೂ ಕೆಲವು ಸಭೆಯಲ್ಲಿರ್ತಾರೆ, ದೇವ್ರ ಜನರಾಗಿರ್ತಾರೆ, ಆದ್ರೂ ಇಲ್ಲೇನಾಗಿಲ್ಲ, ದೇವರ ರಹಸ್ಯ ಬರೋಣ. ಕೆಲವರು ನಂಬಲ್ಲ, ಕೆಲವರು ನಂಬಿರ್ತಾರೆ, ಕೆಲವರು ನಮಗೂ ಕೂಡ ಸಿದ್ಧರಾಗಲ್ಲ. ಸಿದ್ಧ ಆಗದೆ ಇರುವ ಎಲ್ಲ ಮೊದಲಿಗೆ ಬಿಟ್ಟು ಹೋಗ್ತೇನೆ ಅಂತಾನೆ ದೇವರು ತನ್ನ ವಾಕ್ಯಗಳ ಮುಖಾಂತರ ಮಾತನಾಡ್ಬಿಟ್ಟಿದ್ದಾನೆ. ಆದ್ರಿಂದ ಸಿದ್ಧತೆ ಪ್ರತಿಯೊಬ್ಬ ದೈವ ಮಕ್ಕಳಾದ ನಮಗೆ ಬಹಳ ಅತ್ಯವಶ್ಯಕವಾಗಿದೆ. ಹಲ್ಲೆಲೂಯಾ. ಅನಂತರ ದೇವರು ತನ್ನ ವಾಕ್ಯದಲ್ಲಿ ಹೀಗೆ ಮಾತನಾಡ್ತಾ ಇದ್ದಾನೆ. ಆ ದಾರಿಯು ಮಗ್ಗಲಲ್ಲಿ ಕೂತಿದ್ದ 2 ಕುರುಡರು ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ಕೇಳಿ, ಸ್ವಾಮಿ, ದಾವೀದನ ಕುಮಾರನೇ, ನಮ್ಮನ್ನ ಕರುಣಿಸು ಎಂದು ಕೂಗಿಕೊಂಡವರು. ಹಲ್ಲೆಲೂಯಾ. ಯೇಸು ಯೆರಿಕೋ ಪಟ್ಟಣದಿಂದ ಮುಂದೆ ಹೋಗುವಂತ ಸೇವೆ ಏನಂತ ನೋಡಿದ್ರೆ, ಅಲ್ಲಿ ಯೇಸು ಹೋಗುವ ಮಾರ್ಗದಲ್ಲಿ 2 ಕುರುಡರು ಇರ್ತಾರೆ. ಆ 2 ಕುರುಡರು ಯೇಸು ಈ ಮಾರ್ಗವಾಗಿ ಈ ದಾರಿಯಲ್ಲಿ ಈ ರೋಡಲ್ಲಿ ಬರ್ತಾ ಇದ್ದಾನೆ ಎಂಬ ವಿಷಯ ಅವರು ಕಿವಿಗೆ ಬಿತ್ತು. ಹಲ್ಲೆಲೂಯಾ. ಯಾಕಂದ್ರೆ ಇವ್ರು ಕಣ್ಣೇ ಕಾಣ್ತಲ್ಲ, 2 ಕುರುಡರು. ಆದ್ರಿಂದ ಇವರಿಗೆ ಅವ್ರ ಕಿವಿಗೆ ಈ ವಿಷಯ ಬಿತ್ತು. ಯೇಸು ಈ ಮಾರ್ಗದಲ್ಲಿ ಈಗ ಬರ್ತಾನೆ ಎಂಬ ವಿಷಯ ಯಾವಾಗ ಗೊತ್ತಾಯ್ತು, ಅವಾಗ ಇವರು ಆ ಮಾರ್ಗದಲ್ಲೇ ಕೂತಿದ್ರು. ಆ ಮಾರ್ಗದಲ್ಲೇ ಯೇಸು ಬಂದ ಕೂಡಲೇ ಇವರು
ಸುಮ್ಮನೆ ಇರಲಿಲ್ಲ. ಹಾಲೆಲೂಯಾ. ಏನ್ ಮಾಡಿದ್ರು? ಕೂಗೋದಕ್ಕೆ ಆರಂಭ ಮಾಡಿದ್ರು. ಹಾಲೆಲೂಯಾ. ಆದ್ರಿಂದ ನಾವು ಸುಮ್ಮನೆ ಇರೋ ಟೈಮಲ್ಲಿ ಸುಮ್ಮನೆ ಇರಬೇಕು. ಹೋಗೋ ಟೈಮ್ ಬಂದರೆ ಹೋಗಿ ಯೇಸುವನ್ನ ಕರೆಯುವವರಾಗಿರ್ಬೇಕು. ಹಾಲೆಲೂಯಾ. ಆಗ ಯೇಸು ನಮಗಾಗಿ ನಿಲ್ತಾನೆ. ನಾವು ಹೋಗಿಲ್ಲ ಅಂದಿದ್ರೆ, ಈ ಕೂಡ್ರು ಇಬ್ರು ಹೋಗಿಲ್ಲ ಅಂದಿದ್ರೆ ಏಸು ಪಾಡಿಗೆ ಏಸು ಮುಂದೆ ಹೊರಟೋಗ್ಬಿಡ್ತಿಲ್ಲ. ಆಮೇಲೆ ಹಾಲೆಲೂಯಾ. ಆಗ ಕೂಡ್ರಿಗೆ ಏನು ಬರ್ತಾ ಇರಲಿಲ್ಲ, ಕಣ್ಣು ಬರ್ತಾ ಇರಲಿಲ್ಲ. ಕೂಡ್ರು ಇವರಿಬ್ಬರಿಗೂ ಕಣ್ಣು ಬೇಕಂದ್ರೆ ಇವ್ರು ಮಾಡ್ಬೇಕಾದ ಕೆಲಸ ಓದ್ತಾ ಇರೋ ಏಸನ್ನ ಹೋಗಿ ನಿಲ್ಲಿಸ್ಬೇಕು. ಹೋಗಿ ನಿಲ್ಲಿಸಿದ್ರೆ ಇವ್ರಿಗೆ ಆಗಿ ಏಸು ಕಂಡುಕೊಡ್ತಾನೆ. ಆಮೇಲೆ ಹಾಲೆಲೂಯಾ. ಆದ ಕಾರಣ ಈ ಇಬ್ಬರು ಕುರುಡರು ಒಂದು ತೀರ್ಮಾನ ಮಾಡ್ಕೊಂಡ್ರು, ಸ್ವಾಮಿ ದಾವೀದನ ಕುಮಾರನೇ ನಮ್ಮನ್ನ ಕರುಣಿಸು ಅಂತ ಹೋಗಿದ್ರು. ಹಾಲೆಲೂಯಾ. ಮಾತನಾಡುವಾಗ ನಾವು ನಿಧಾನವಾಗಿ ಮಾತಾಡ್ತೇವೆ, ಆದ್ರೆ ಹೋಗುವಾಗ ನಮ್ಮ ಧ್ವನಿ ಅದು ಡಬ್ಬಲ್ ಆಗಿ ಹೋಗ್ಬಿಡುತ್ತೆ. ಹಾಲೆಲೂಯಾ. ಆದ್ರಿಂದ ಮಾತನಾಡೋದು ಸ್ವಲ್ಪ ಮಟ್ಟಿಗೆ ಶಬ್ದ ಮಾಡುತ್ತೆ, ಆದರೆ ಹೋಗುವಂತ ಶಬ್ದ ಅದು ಮಾತನಾಡುವ ಶಬ್ದಕ್ಕಿಂತ ದುಪ್ಪಟ್ಟಾಗಿರುತ್ತೆ. ಹಾಲೆಲೂಯಾ. ಆದ್ರಿಂದ ನಾವು ನಮ್ಮ ದೇವರನ್ನ ಕೂಗುವಂತವರು ಆಗಿರ್ಬೇಕು. ಎಂತ ಕೂಗುವವರಾಗಿರ್ಬೇಕು? ಕುರುಡರಾಗಿರುವವರು ಯೇಸುವಿನ ಕೂಗುವವರಾಗಿರ್ಬೇಕು. ಕೆಲವರು ಆತ್ಮೀಕತೆಯಲ್ಲಿ ಕುರುಡರಾಗಿರ್ತಾರೆ. ಅಂಥವರು ಕೂಡ ಏನ್ ಮಾಡ್ಬೇಕಂದ್ರೆ ಯೇಸುವನ್ನ ಕೂಗಿ ಕರೆಯುವವರಾಗಿರ್ಬೇಕು. ಯೇಸು ಅವಾಗ ನಿಮಗಾಗಿ ಬರುವವನಾಗಿದ್ದಾನೆ. ನಿಮ್ಮ ಆತ್ಮೀಕ ಕಣ್ಣುಗಳನ್ನು ತೆರೆಯ ಮಾಡುವನು ಶಕ್ತನು ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಗಳನ್ನು ಕೇಳಿ ಎಂಬುದಾಗಿ ಅಂಥ ಲಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಾಲೆಲೂಯಾ. ಆದ್ರಿಂದ ಈ ಇಬ್ಬರು ಕುರುಡರು ತೀರ್ಮಾನ ಮಾಡಿದ್ರು, ನಾವು ಯೇಸುವನ್ನ ಹೋಗಿ ಕೂಗಿದ್ರೆ ಯೇಸು ನಿಲ್ತಾನೆ ಎಂಬ ಒಂದು ನಂಬಿಕೆ ಇವರಲ್ಲಿ ಬಂತು. ಹಾಲೆಲೂಯಾ. ನಮಗೂ ಕೂಡ ಯೇಸುನ ಸುಮ್ಮನೆ ಕೂಡೋದಲ್ಲ, ಒಂದು ನಂಬಿಕೆಯಿಂದ ಕೂಗಬೇಕು. ಯೇಸು ನಾನು ಕೂಗಿದ್ರೆ ಯೇಸು ನನಗೆ ಅದ್ಭುತ ಮಾಡ್ತಾನೆ. ಯೇಸುವಿನಲ್ಲಿ ನಾನು ಪ್ರಾರ್ಥನೆ ಮಾಡಿದ್ರೆ ಯೇಸು ನನಗೆ ಬಿಡುಗಡೆ ಕೊಡ್ತಾನೆ. ಯೇಸುನ ನಾನು ಕೂಗಿದ್ರೆ ಯೇಸು ನನ್ನ ಸಮಸ್ಯೆಗಳನ್ನ ಪರಿಹರಿಸ್ತಾನೆ. ಯೇಸುನ ನಾನು ಕೂಗಿದ್ರೆ ನನ್ನ ಕಷ್ಟಗಳನ್ನ ನೀಗಿಸ್ತಾನೆ ಎಂಬ ನಂಬಿಕೆ ಅದು ಮೊದಲು ನಮ್ಮಲ್ಲಿ ಇರಬೇಕು. ಆ ನಂಬಿಕೆ ಇದ್ದು ಅನಂತರ ನಾವು ನಮ್ಮ ದೇವರನ್ನ ಕರೆಯುವಾಗ, ಪ್ರಾರ್ಥನೆ ಮಾಡುವಾಗ ನಮ್ಮ ದೇವರು ನಮಗಾಗಿ ಇಳಿದು ಬಂದ್ರು ಅಂತಾನೆ. ಆಮೇಲೆ ಹಾಲೆಲೂಯಾ. ಆದ್ರಿಂದ ಇಬ್ಬರು ಕೂಡ ಯಾವಾಗ ಅವರ ಮನಸ್ಸಿನಲ್ಲಿ ಒಂದು ನಂಬಿಕೆ ಬಂತು, ನಾವಿಬ್ಬರು ಹೇಗಾದ್ರೂ ಯೇಸುವನ್ನ ಕೂಗಿ ಕರೆಯುವುದಾದ್ರೆ ಆತನು ಹೋಗ್ತಿರುವ ಯೇಸು, ನಡ್ಕೊಂಡು ಹೋಗ್ತಾ ಇರೋ ಯೇಸು ನಮಗಾಗಿ ನಿಲ್ತಾನೆ ಅನ್ನುವ ನಂಬಿಕೆ ಇವರಲ್ಲಿ ಬಂತು. ಯೇಸುವನ್ನ ಇವರು ತಮ್ಮ ಕೂಗುವುದರಿಂದ ನಿಲ್ಲಿಸಿದ್ರು. ಹಾಲೆಲೂಯಾ. ಇಲ್ಲ ಅಂದ್ರೆ ಕೂಗಿಲ್ಲ ಅಂದ್ರೆ ಯೇಸು ಪಾಟಿಗೆ ಯೇಸು ಹೋಗುವರು ಮುಂದಕ್ಕೆ. ಯಾಕಂದ್ರೆ ಯೇಸುಗೆ ಸಿಕ್ಕಾಪಟ್ಟೆ ಸೇವೆ ಐತೆ. ಇಲ್ಲಿಂದ ಅವರು ಇವರು ಅಂತ ಯೇಸು ಸೇವೆ ಮಾಡ್ಕೊಂಡು ಹೋಗ್ತಾನೆ ಇರ್ತಿದ್ರು. ಹಾಲೆಲೂಯಾ. ಆದ್ರಿಂದ ಈ ಕುರುಡರಿಬ್ರು ತೀರ್ಮಾನ ಮಾಡಿದ್ರು, ಯೇಸು ನಮಗೂ ಕೂಡ ಕಣ್ಣು ಕಾಣುವ ಹಾಗೆ ಮಾಡ್ಬೇಕಂದ್ರೆ ನಾವು ಯೇಸುವನ್ನ ಕೂಗುವವರಾಗಿರ್ಬೇಕು ಎಂಬುದಾಗಿ ತೀರ್ಮಾನ ಮಾಡೋದು. ಆಗ ಇವರಿಬ್ಬರು ಕೂಗ್ತಾರೆ. ಇವರು ಕೂಗುವಂತ ಕೂಗಿಗೆ ಕೆಲವರು ಏನ್ ಮಾಡೋದು ಅಂದ್ರೆ, ಆ ಗುಂಪಿನವರು ಏನ್ ಮಾಡೋದಂದ್ರೆ ಸುಮ್ಮನೆ ಎಂದು ಅವರನ್ನ ಗದರಿಸಿದರು. ಹಾಲೆಲೂಯಾ. ಚೆನ್ನಾಗಿ ಪ್ರಾರ್ಥನೆ ಮಾಡುವಾಗ, ಚೆನ್ನಾಗಿ ಆರಾಧನೆ ಮಾಡುವಾಗ, ಚೆನ್ನಾಗಿ ಸ್ತುತಿಸುವಾಗ ಆಗಲೇ ಕೆಲವು ಜನರು ಏನ್ ಮಾಡ್ತಾರೆ, ಅಂತ ನಮ್ಮನ್ನ ಗದರಿಸುವಂತ ಕೆಲವು ಜನರು ನಮ್ಗಿರ್ತಾರೆ. ಆಗ ಅವ್ರು ನೋಡಿ ತಲೆ ಕೆಡಿಸ್ಕೊಂಡ್ರೆ ನಮ್ ತಲೆ ಕೆಟ್ಟು ಹೋಗುತ್ತೆ ಮಾರಾಯರೇ. ಅದಕ್ಕಾಗಿ ನಾವು ಅವರ ವಿಚಾರಕ್ಕಾಗಿ ತಲೆಯನ್ನ ಕೆಡಿಸಿಕೊಳ್ಳಬಾರದು ಮಾರಾಯರೇ. ಹಾಲೆಲೂಯಾ. ಯಾಕಂದ್ರೆ ದೇವರು ಇಂದ ನಮಗೆ ಬಿಡುಗಡೆ ಬೇಕಂದ್ರೆ ನಾವು ಅವರ ವಿಷಯಕ್ಕೆ ತಲೆ ಕೆಡಿಸ್ಕೋಬಾರ್ದು. ನಮಗೆ ಆಶೀರ್ವಾದ ಬೇಕಂದ್ರೆ ನಾವು ನಮ್ಮ ದೇವರನ್ನ ಕೊಡ್ಬೇಕು. ನಮ್ಗೆ ಆಶೀರ್ವಾದ ಬೇಕಂದ್ರೆ ನಾವು ನಮ್ಮ ದೇವರಾದ ಯೇಸುವನ್ನ ಪ್ರಾರ್ಥನೆ ಮಾಡ್ಬೇಕು. ನಾವು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣ್ಬೇಕಂದ್ರೆ ನಾವು ನಮ್ಮ ದೇವರಿಗಾಗಿ ಆರಾಧನೆ ಮಾಡುವವರಾಗಿರ್ಬೇಕು. ಆತನ ವಾಕ್ಯವನ್ನು ಧ್ಯಾನಿಸುವವರಾಗಿರ್ಬೇಕು. ಹಾಲೆಲೂಯಾ.
ಆಗ ಯೇಸು ಕ್ರಿಸ್ತನು ನಮಗೆ ಅದ್ಭುತವನ್ನ ನಡೆಸುವವನಾಗಿರ್ತಾನೆ. ಈ ಇಬ್ಬರು ಕುರುಡರು ಕೂಡ ಯೇಸುವೆ ಎಂದಾಗಿ ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದಾಗಿ ಜೋರಾಗಿ ಕೂಗಿದ್ರು. ಆ ಕೂಗುವ ಶಬ್ದಕ್ಕೆ ಕೆಲವೊಂದು ಗುಂಪಿನ ಜನರು ಸುಮ್ಮನೆ ಏನೋ ಮಾಡ್ತಿದ್ರ, ಯಾಕೆ ಹೋಗ್ತಾ ಇದ್ರು, ಯೇಸು ಹೋಗ್ತಾ ಇರೋದು, ಸೈಲೆಂಟ್ ಆಗಿರ್ಬೋದು ಅಂತ ಹೇಳೋದು. ಕೆಲವರು CM PM ರಾಷ್ಟ್ರಪತಿ ಹಿಂಗೆ ಈ ರೋಡಲ್ಲಿ ಹೋಗ್ತಾ ಇದ್ರು ಅಂದ್ರೆ ಮುಗೀತು ಕತೆ. ಅದೆಲ್ಲ ಮುಂಚೆನೆ ಮಿಲಿಟರಿ ಅವ್ರನ್ನ ಪೊಲೀಸವ್ರನ್ನೆಲ್ಲ ನಿಲ್ಲಿಸ್ಬಿಟ್ಟಿರ್ತಾರೆ. PM ಹೋಗ್ತಾ ಇದಾರೆ, CM ಹೋಗ್ತಾ ಇದಾರೆ, ಸೈಡ್ ಅಂತ ಅಂದ್ಬಿಟ್ಟು ಎಲ್ಲರೂ ಸೈಡ್ ತಲೆ ನಿಲ್ಸ್ಬಿಟ್ಟಿರ್ತಾರೆ. ಆವಾಗ ಇನ್ನೂ ಟ್ರಾಫಿಕ್ ಜಾಮ್ ಅಂತೂ ಡಬಲ್ ಆಗಿ ಹೋಗ್ಬಿಟ್ಟಿರುತ್ತೆ ಎಲ್ಲ ಕಡೆ. ಅಲ್ಲಲ್ವಿಯ ಯಾಕಂದ್ರೆ ಅವರು ಸೈ ಅಂತ ಎಕ್ಸ್ಪ್ರೆಸ್ ರೈಲ್ ಹೋದಾಗ ಹೋಗ್ಬಿಡ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರ ದಾರಿ ಸಿದ್ಧ ಮಾಡ್ತಾ ಇರ್ತಾರೆ. ಆಮೇಲೆ ಆದರೆ ಇವರು ಅಷ್ಟು ಸ್ಪೀಡಲ್ಲಿ ಹೋಗುವಾಗ ಸಡನ್ ಆಗಿ ಯಾರಾದ್ರೂ ಹೋಗಿ ನಿಲ್ಲಿಸಿದ್ರೆ ಆ ಭಯ ನಿಲ್ಬೇಕಂದ್ರೆ ಸುಮ್ಮನೆ ಹೇಳ್ತಾನ, ಸುಮ್ಮನೆ ಹೋಗಿ ಯಾರಾದ್ರೂ ಈ ತರ ಹೋಗಿ ಕಂಡು ನಿಲ್ಬೋದು, ಇಲ್ಲ ಅಂದ್ರು ಕೆಲವರು ಹೋಗ್ತಾರೆ. ಆದ್ರೆ ನಮ್ಮ ಹೆಸರು ಲೋಕದ ಜನರಂತೆ ಅಲ್ಲ, ಅವರೆಲ್ಲರಿಗಿಂತಲೂ ಶ್ರೇಷ್ಠನಾದ ದೇವರು ಆತನು ನಮಗಾಗಿ ನಾವು ಆತನನ್ನು ಕೂಗುವಾಗ ಆತನು ನಮ್ಮ ಕೂಗಿಗೆ ಕಿವಿಗೊಟ್ಟು ಕೇಳುವಂತ ದೇವರು. ಆತನು ನಮ್ಮ ಪ್ರಾರ್ಥನೆಯನ್ನ ಕೇಳುವಂತ ದೇವರು. ಆತನು ನಾವು ಹೋಗಿದ್ದಾಗ ನಮಗಾಗಿ ನಿಲ್ಲುವಂತ ದೇವರು ಒಬ್ಬನಿದ್ದಾನೆ. ಆದ್ರಿಂದ ನಾವು ನಮ್ಮ ದೇವರನ್ನ ಕೂಗಿ ಕರೆಯುವುದಾದ್ರೆ ಆತನು ನಮಗಾಗಿ ನಿಲ್ಲುವವನಾಗಿದ್ದಾನೆ. ಆದ್ರೆ ಕೆಲವು ಜನರು ನಮ್ಮನ್ನ ಗದರಿಸ್ತಾರೆ, ನಮ್ಮನ್ನ ಎಚ್ಚರ ಪಡಿಸ್ತಾರೆ, ಹೋಗ್ಬೇಡ ಸೈಲೆಂಟ್ ಆಗಿರೋ ಎಂಬುದಾಗಿ. ಆದ್ರೆ ನಾವು ನಮ್ಮ ದೇವರಿಗಾಗಿ ಹೋಗುವುದನ್ನ ಬಿಡಬಾರ್ದು. ನಾವು ನಮ್ಮ ದೇವರಿಗಾಗಿ ಪ್ರಾರ್ಥನೆ ಮಾಡೋದನ್ನ ಬಿಡಬಾರ್ದು. ನಾವು ನಮ್ಮ ದೇವರಿಗಾಗಿ ಆರಾಧನೆ ಮಾಡುವುದನ್ನ ಬಿಡಬಾರ್ದು. ನಾವು ನಮ್ಮ ದೇವರಿಗಾಗಿ ವಾಕ್ಯವನ್ನು ಹೇಳುವುದನ್ನ ಬಿಡಬಾರ್ದು. ನಾವು ನಮ್ಮ ದೇವರಿಗಾಗಿ ಸುವಾರ್ತೆ ಹೇಳೋದನ್ನ ನಿಲ್ಲಿಸಬಾರ್ದು. ಯಾಕಂದ್ರೆ ಕೆಲವು ಸುವಾರ್ತೆ ಹೋದ್ರು ಕೆಲವು ಊರುಗಳಲ್ಲಿ ಏರಿಯಾಗಳಲ್ಲಿ ಹೊಡಿತಾರೆ, ಬಡಿತಾರೆ, ಬೈತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಅಂತ ದೇವರ ವಾಕ್ಯ ನಮ್ಗೆ ಹೇಳುವಂಥದ್ದಾಗಿದೆ. ಯಾಕೆಂದ್ರೆ ನಮಗೆ ಒಂದು ಓಟ ನೇಮಕಾಗಿದೆ. ಈ ರನ್ನಿಂಗ್ ರೇಸಲ್ಲಿ ಗೆಲ್ಬೇಕಂದ್ರೆ ಅವ್ರು ಕಾರಿದ್ರು, ಇವರು ಕೂಡಿದ್ರು, ಅವ್ರು ಬೈದ್ರು ಅಂತ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ನಿಂತ್ರೆ ನಾವು ರನ್ನಿಂಗ್ ರೇಸಲ್ಲಿ ಗೆಲ್ಲಕ್ಕಾಗಲ್ಲ. ರನ್ನಿಂಗ್ ರೇಸಲ್ಲಿ ನಾವು ಗೆಲ್ಬೇಕಂದ್ರೆ ನಮ್ಗೆ ಎಲ್ಲಿವರೆಗೂ ಓಟ ನೇಮಕ ಆಗಿದೆಯೋ ಅಲ್ಲಿವರೆಗೂ ನಾವು ಸ್ಥಿರವಾಗಿ ಓಡ್ತಾನೆ ಇರ್ಬೇಕು. ಅವಾಗ ನಾವು ರನ್ನಿಂಗ್ ರೇಸಲ್ಲಿ ಗೆದ್ದೇ ಗೆಲ್ತೀವಿ. ಹಂಗೆ ಯೇಸುವಿನ ಸೇವೆ ಸ್ವಾರ್ಥಿರ್ಬೋದು. ದೇವರಿಗಾಗಿ ನಾನು ನಿಲ್ತೇನೆ ಅಂತ ಯಾರೆಲ್ಲ ಬಂದಿರ್ತೀರೋ ನೀವು ರನ್ನಿಂಗ್ ರೇಸಲ್ಲಿ ಇದ್ದೀರೋ. ಹಾಗಾಗಿ ನಿಮ್ಮನ್ನ ಕೆಲವರು ಗದರಿಸ್ತಾರೆ, ಕೆಲವರು ಬೈತಾರೆ, ಕೆಲವರು ಹೊಡಿತಾರೆ. ಏನ್ ಮಾಡಿದ್ರು ಅವರು ನೀವು ತಲೆ ಕೆಡಿಸ್ಕೊಂಡು ದೇವರು ನಿಮಗೆ ನೇಮಿಸಿರುವಂತ ಓಟದಲ್ಲಿ ಸ್ಥಿರ ಚಿತ್ತದಿಂದ ನೀವು ಓಡುವವರಾಗಿರ್ಬೇಕು. ನಿಮ್ಮ ಓಟವನ್ನ ನೀವು ನಿಲ್ಲಿಸಲೇಬಾರದು. ನೀವು ಸಾಯ ತನಕ ಆಪ್ಷನ್ ಬಿ, ಆಪ್ಷನ್ ಎ, ಯೇಸುವಿನ ರಹಸ್ಯಗಳನ್ನ ಬರೋವರೆಗೂ ನೀವು ಓಡುವವರಾಗಿರ್ಬೇಕೆನ್ನುವುದೇ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯಾ. ಹಾಗಾದ್ರೆ ನಮ್ಮ ಎಲ್ಲ ಓಟಗಳಿಗೂ ಒಂದು ಅಂತ್ಯ ಐತೆ. ಅದು ಯಾವಾಗ ಅಂತ್ಯ ಅಂದ್ರೆ ಯೇಸು ದಾಸಗಣ ಇವತ್ತೇ ಈಗಲೇ ಬಂದ್ರೆ ಇವತ್ತೇ ನಮ್ಮ ಓಟ ಸ್ಟಾಪು, ಇವತ್ತೇ ನಮ್ಮ ಸುವಾರ್ತೆ ಸ್ಟಾಪ್ ಆಗುತ್ತೆ, ಇವತ್ತೇ ನಾವು ಸೇವೆ ಮಾಡುವ ಸೇವೆ ಕೂಡ ಸ್ಟಾಪ್ ಆಗುತ್ತೆ. ಯಾಕೆಂದ್ರೆ ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಇವತ್ತಿನಿಂದಲೇ ನಾವು ಪರಲೋಕದಲ್ಲಿ ಸೇವೆ ಮಾಡಿ ಆತನನ್ನು ಆರಾಧನೆ ಮಾಡಿ ಆತನನ್ನು ಮಹಿಮೆ ಪಡಿಸುವವರಾಗಿರ್ತೇವೆ. ಹಾಗಾಗಿ ನಮ್ಮ ಓಟಗಳಿಗೆ ಅಂತ್ಯ, ನಮ್ಮ ಸೇವೆಗಳಿಗೆ ಅಂತ್ಯ ಅತಿ ಬೇಗನೆ ಬರ್ತಾ ಇದೆ. ಅದು ಯಾವ ದಿನ ಅಂದ್ರೆ ಅದು ಯೇಸುವಿನ ರಹಸ್ಯ ಬರೋಣ ದಿನ. ಅದನ್ನ ಯಾವಾಗ ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಹಾಗಾದ್ರೆ ನಮ್ಮ ಓಟ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಂತು ಹೋಗ್ಬೋದು. ಆದ್ರಿಂದ ಸ್ಥಿರ ಚಿತ್ತದಿಂದ ಆ ರಹಸ್ಯ ಬರೋಣ ಬರೋವರೆಗೂ ಓಡುವವರಾಗಿರ್ಬೇಕು ಎಂದು ದೇವರಾತ್ಮನು ಸದ್ಯಾದ ನಮ್ಮ ಸಂಘ ಈ ದಿನ ಆತನು ಮಾತನಾಡ್ತಾ ಇದ್ದಾನೆ. ಆಮೇನ್ ಹಾಲೆಲೂಯಾ. ಆದ್ರಿಂದ ನಂತರ ದಾವೀದನ ಕುಮಾರನೇ ನಮ್ಮನ್ನ ಕರುಣಿಸು ಎಂಬುದಾಗಿ ಈ ಇಬ್ಬರು ಕುರುಡರು ಯೇಸುವನ್ನ ಕರೆಯುವಾಗ ಕೆಲವರು ಗದರಿಸಿದರು. ಅನಂತರ ಏನಾಯ್ತು ಎಂಬುದಾಗಿ ನಾವು ದೇವರ ವಾಕ್ಯ ಮತ್ತಾಯ 20ನೇ ಅಧ್ಯಾಯ 31ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅಲ್ಲಿ ದೇವರ ವಾಕ್ಯದಲ್ಲಿ ದೇವರು ಈ ರೀತಿ ಮಾತನಾಡ್ತಿದ್ದಾನೆ. ಸ್ವಾಮಿ ದಾವೀದನ ಕುಮಾರನೇ
ನಮ್ಮನ್ನು ಕರುಣಿಸು ಎಂದು ಹೆಚ್ಚಾಗಿ ಕೂಗಿಕೊಂಡವರು. ಹಾಲೆಲೂಯಾ. ಇವರು ವಾಯ್ಸ್ ಈಗ ಮಾತನಾಡೋದಕ್ಕಿಂತ ಡಬಲ್ ಆಗಿತ್ತು, ಈಗ ಟ್ರಿಬಲ್ ಆಗೋಗ್ತಾ ಇದೆ. ಆಮೇಲೆ ಹಾಲೆಲೂಯಾ. ಯಾಕಂದ್ರೆ ಕೆಲವರು ಇವ್ರನ್ನ ಗದರಿಸಿದ್ರು, ಕೆಲವರು ಇವ್ರನ್ನ ಬೈದ್ರು, ಯೇಸುನ ಕೊಯ್ಬೇಡ ಅಂತೆಲ್ಲ ಹೇಳಿದ್ರು. ಆದ್ರೆ ಈ ಕುರುಡರು ಏನ್ ಮಾಡಿದ್ರು, ನಾವು ಅದನ್ನ ನಿಲ್ಲಿಸಲ್ಲ ಅಂತ ತೀರ್ಮಾನ ಮಾಡ್ಬಿಟ್ರು. ಏನ್ ಮಾತೆಲ್ಲ ನಾನು ಕೇಳಲ್ಲ ಅಂತ ತೀರ್ಮಾನ ಮಾಡ್ಬಿಟ್ರು ಕುರುಡರು. ಆದ್ರಿಂದ ಇವ್ರು ಯಾವಾಗ ಗದರಿಸಿದ್ರು ಅವಾಗ ಅದನ್ನ ಡಬಲ್ ಮಾಡ್ಕೊಂಡು ಇನ್ನೂ ಜಾಸ್ತಿ ಜೋರಾಗಿ ಪರೀಕ್ಷೆ ಮಾಡಿಸ್ಕೊಂಡ್ರು. ಆದ್ರಿಂದ ನಮ್ಮ ವಿರೋಧಿಗಳು, ನಮ್ಮ ಶತ್ರುಗಳು ನಮ್ಮ ಬೈತಾ ಇರ್ತಾರೆ, ನಮ್ಮ ಸೇವೆಯಲ್ಲಿ ತಡೆಯಾಗಿ ಇರ್ತಾರೆ, ಸುವಾರ್ತೆಗಳಲ್ಲಿ ತಡೆಯಾಗಿರ್ಬೋದು. ಆದ್ರೆ ಅವ್ರು ಏನ್ ಹೇಳಿದ್ರು ನಾವು ನಮ್ಮ ಸೇವೆ ನಾನು ನಿಲ್ಲಿಸಿದೆ. ಏನ್ ಮಾಡ್ಬೇಕು ಅದನ್ನ ಡಬಲ್ ಮಾಡ್ಕೊಂಡು ಮುಂದೆ ನೋಡ್ಕೊಂಡು ಹೋಯ್ತಾ ಇರ್ಬೇಕು. ಅದಕ್ಕಾಗಿ ಯೇಸು ನಮ್ಮನ್ನ ಕರೆದಿದ್ದಾನೆ. ಅದನ್ನ ಬಿಟ್ಟು ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಕೊಂಡು ಕುಂತ್ರೆ ನಮಗೆ ತಲೆನೋವು ಬಂದ್ಬಿಡುತ್ತೆ. ತಲೆನೋವೆಲ್ಲ ನಾವೇ ಹಾಕೋಸ್ಕೊಳ್ಳೋಣ. ಏಸು ಹೇಳಿದ್ದನ್ನ ಮಾಡ್ಕೊಂಡು ನೋಡ್ಕೊಂಡು ಹೋಯ್ತಾ ಇರೋಣ. ನಮ್ಮ ದೇವರನ್ನ ನಾವು ಮಹಿಮೆ ಪಡಿಸೋಣ. ಆಮೇಲೆ ನಾವು ಅದರಂತೆ ಇಬ್ಬರು ಕೊಟ್ಟರು ಕೂಡ ಅನೇಕರು ಗದರಿಸಿದ್ರು, ಸುಮ್ಮನೆ ಇರುವಂತ ಹೇಳೋದು. ಆದರೆ ಸುಮ್ಮನೆ ಇರೋದ್ರೆ ಇನ್ನೂ ಹೆಚ್ಚಾದ ಜೋರಾದ ಧ್ವನಿಯಿಂದ ಯೇಸುನ ಕೂಗುತ್ತಾರೆ. ಆಮೇಲೆ ಹಾಲೆಲೂಯಾ. ಇವರು ಯಾವಾಗ ಹೆಚ್ಚಾಗಿ ಕೂಗೊಂಡ್ರು ಆಗ ಒಂದು ಘಟನೆ ನಡೆಯುತ್ತದೆ. ಆ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ. ಮತ್ತಾಯ 20ನೇ ಅಧ್ಯಾಯ 32ನೇ ವಾಕ್ಯವನ್ನು ಓದಿಕೊಳ್ಳುವರಾಗಿರೋಣ. ಮ್ಯಾಥ್ಯೂ ಚಾಪ್ಟರ್ 20 ವರ್ಸ್ 32 ಅಲ್ಲಿ ದೇವರ ಆತ್ಮನ ಸಭೆ ಆದ ನಮ್ಮೆಲ್ಲರ ಸಂಘ ಆತನ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಆವಾಗ ಯೇಸು ನಿಂತು ಅವರನ್ನ ಕರೆದು, ನಾನು ನಿಮಗೆ ಏನು ಮಾಡಬೇಕೆಂದು ಕೂರುತ್ತೀರಿ ಎಂದು ಕೇಳಲು ಅವರು, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಸ್ವಾಮಿ ಅಂದರು. ಹಾಲೆಲೂಯಾ. ಹಾಗಾದ್ರೆ ಹೋಗ್ತಿತ್ತಂತ ಯೇಸುವನ್ನ ಸ್ಪೀಡಲ್ಲಿ ಹೋಗ್ತಾ ಇದ್ರು ಯೇಸು ಸ್ವಾಮಿ ಸೇವೆಗಾಗಿ. ಆ ಸೇವೆಯಲ್ಲಿ ಇವಾಗ ಏನಾಯ್ತಂದ್ರೆ ಯೇಸು ಒಂದು ಬ್ರೇಕ್ ಹೊಡೆದು ಅವ್ರ ಗಾಡಿನ ಸ್ಟಾಪ್ ಮಾಡಿಸ್ಕೊಂಡ್ರು. ಆಮೇಲೆ ಹಾಲೆಲೂಯಾ. ಹಾಗಾದ್ರೆ ಯೇಸು ಕೂಡ ಅನೇಕ ಕೆಲಸಗಳು ಯೇಸು ಇದ್ದೇ ಇರುತ್ತೆ. ನಮ್ಮ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ಕೇಳ್ಬೇಕು. ಅದೇ ಟೈಮಿಗೆ ರಷ್ಯಾ ದೇಶದಲ್ಲಿ ಯಾರೋ ಪ್ರಾರ್ಥನೆ ಮಾಡಿ ಅವ್ರ ಪ್ರಾರ್ಥನೆ ಕೇಳ್ಬೇಕು. ಇಸ್ರಾಯೇಲ್ ದೇಶದಲ್ಲಿ ಯಾರೋ ಪ್ರಾರ್ಥನೆ ಮಾಡಿದ್ರೆ ಅವ್ರ ಪ್ರಾರ್ಥನೆ ಕೇಳ್ಬೇಕು. ಲಂಡನ್ನಲ್ಲಿ ಯಾರೋ ಪ್ರೇಯರ್ ಮಾಡಿದ್ರೆ ಅವ್ರ ಪ್ರಾರ್ಥನೆ ಕೇಳ್ಬೇಕು. ಇಡೀ ದುನಿಯಾ ಪೂರ್ತಿ ಯೇಸು ಯಾರ ಪ್ರಾರ್ಥನೆಗಳು ಎಲ್ಲರ ಪ್ರಾರ್ಥನೆನೂ ಕೇಳಬೇಕು. ಹಾಗಾಗಿ ಯೇಸುಗೆ ನಂಬರ್ 1 ಜಾಸ್ತಿ ಕೆಲಸ ಅಂದ್ರೆ ಅವ್ರಿಗೆ ನಂಬರ್ 1 ಬಿಸಿ ಪರ್ಸನ್ ಅಂದ್ರೆ ದೇವ್ರು ಮಾತ್ರ ಹೇಳ್ಬೋದು ಹೊರತು ಮನುಷ್ಯರು ಯಾರು ಅಷ್ಟೊಂದು ಬಿಸಿ ಇರಲ್ಲ, ಸಾಧ್ಯನೇ ಇಲ್ಲ. ಹಾಲೆಲೂಯಾ. ಕೆಲವ್ರು ಆದ್ರೂ ಮನುಷ್ಯ ಹೇಳ್ಕೊಂಡ್ರೆ ನಮಗೆ ಬಿಸಿ ಕೆಲಸ ಇತ್ತು, ಬಿಸಿ ಕೆಲಸ ಇತ್ತು, ಸಭೆ ಬಂದಿಲ್ಲ, ಬಿಸಿ ಕೆಲಸ ಇತ್ತು. ಇವೆಲ್ಲ ನಾವು ಮನುಷ್ಯರಿಗೆ ಯಾವತ್ತೂ ಕೂಡ ದೇವ್ರು ಜಾಸ್ತಿ ಕೆಲಸ ಕೊಟ್ಟಿಲ್ಲ. ಎಲ್ಲ ಕಡಿಮೆ ಕೆಲಸ ದೇವರು ಒಬ್ಬರಿಗೇನೆ ಇಡೀ ಪ್ರಪಂಚದಲ್ಲಿ ಸರ್ವ ಲೋಕದಲ್ಲೂ ಆತನಿಗೊಬ್ಬನಿಗೆ ಅಧಿಕ ಕೆಲಸ ಇರೋದು. ಅಂತ ದೇವರು ನಮ್ಮ ಪ್ರಾರ್ಥನೆ ಕೇಳೋದಕ್ಕೆ ಅದನ್ನು ಬಿಡುವು ಮಾಡ್ಕೊಂಡು ಬಂದು ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾನೆ. ನಮ್ಮ ಪ್ರಾರ್ಥನೆ ಎಷ್ಟು ಸುಂದರವಾಗಿರ್ಬೇಕು, ಬಲವಾಗಿರ್ಬೇಕು, ನಮ್ಮ ದೇವರನ್ನ ಮೆಚ್ಚಿಸುವಂಥದ್ದಾಗಿರ್ಬೇಕು ಅಂತ ದೇವರು ಹೇಳ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯಾ. ಅವರು ಯೇಸು ಹೋಗ್ತಿದ್ದಂತ ಸೇವೆಯಲ್ಲಿ ಈ ಇಬ್ಬರು ಕೊಡರು ಒಂದು ಮಾತನಾಡಿದ್ರು. ಯೇಸು ಸ್ವಾಮಿ ಅವ್ರಿಗಾಗಿ ನಿಂತನು. ಯೇಸು ನಿಂತು ಏನ್ ಮಾಡೋಣ, ಅವರನ್ನ ಕರೀರಿ ಎಂದಾಗಿ ಯೇಸು ಶಿಷ್ಯರಿಗೆ ಹೇಳ್ತಾನೆ. ಶಿಷ್ಯರು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಯೇಸು ಮುಂದಕ್ಕೆ. ಅವಾಗ ಮುಂದೆ ಯೇಸುವಿನ ಮುಂದೆ ಹಾಕೊಳ್ಳೋನು ಬಂದಾಗ, ನಾನು ನಿನಗೆ ಏನ್ ಮಾಡ್ಬೇಕು ಅಂತ ಕೋರಂತಿ ಹೇಳು, ನೀನೇನ್ ಕೇಳೋದು ಕೊಟ್ಬಿಡ್ತೀನಿ ಅಂತ ಯೇಸು ಹೇಳೋ ಥರನೇ ಹೇಳ್ತಾ ಇದ್ದೀನಿ. ಆಮೇಲೆ ಹಾಲೆಲೂಯಾ. ಆ ಕೊಡಗೆ ಇನ್ನೇನ್ ಬೇಕು, ಕೊಡಗೆ ಬೇಕಾಗಿರೋದೇ ತನ್ನ. ಹಾಗಾಗಿ ಈಗ ಕುರುಡ ಏನ್ ಹೇಳ್ತಾನೆ, ಸ್ವಾಮಿ ನನ್ನ ಕಣ್ಣುಗಳನ್ನ ತೆರಿ ಎಂಬುದಾಗಿ ಆ ಕುರುಡರು ಯೇಸುವಿನ ಬಳಿಯಲ್ಲಿ ಕೇಳುವಂತದ್ದಾಗಿರ್ತಾರೆ. ಆಗ ಯೇಸು ಏನ್ ಹೇಳ್ತಾನೆ ಎಂಬ ವಾಕ್ಯವನ್ನ ನಾವು ಮತ್ತಾಯ ಬರೆದ ಸುವಾರ್ತೆ 20ನೇ ಅಧ್ಯಾಯ 34ನೇ ವಾಕ್ಯವನ್ನು ಓದಿಕೊಳ್ಳುವರಾಗಿರೋಣ. ಮ್ಯಾಥ್ಯೂ ಚಾಪ್ಟರ್ 20:34 ಅಲ್ಲಿ ದೇವರ ಸಭೆ ಆದ ನಮ್ಮ ಸಂಘ ಈ ರೀತಿ ಮಾತನಾಡ್ತಾ ಇದ್ದಾನೆ. ಆಗ ಯೇಸು ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು. ಕೂಡಲೇ ಅವರಿಗೆ ಕಣ್ಣು ಬಂದನು. ಅವರು ಆತನ ಹಿಂದೆ ಹೋದರು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬ ಕ್ಷಣದಲ್ಲಿ
ಸಭೆ ಆದ ನಮ್ಮೆಲ್ಲರ ಸಂಘ ದೇವರ ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇಲೆ ಹಾಲೆಲೂಯಾ. ಹಾಗಾದ್ರೆ ಇವರು ಯೇಸು ಸ್ವಾಮಿ ನಮಗೆ ಕಣ್ಣು ಕಾಣುವಂತೆ ಆಶೀರ್ವಾದ ಮಾಡು ಎಂಬುದಾಗಿ ಅವರ ಬಳಿಯಲ್ಲಿ ಯೇಸುವಿನ ಬಳಿಯಲ್ಲಿ ಕೇಳ್ಕೊಂಡ್ರು. ಹಾಗೆ ಯೇಸು ಏನ್ ಮಾಡ್ತಾನಂದ್ರೆ ಕನಿಕರ ಪಡ್ತಾನೆ. ಹಾಲೆಲೂಯಾ. ಇದಕ್ಕಿಂತ ಮುಂಚೆಗಳು ಜೋರಾಗಿ ಕಿರ್ಚಿ ಕೂಗಿ ಯೇಸುವನ್ನ ನೆನೆಸಿದ್ದಾರೆ. ಅದೇ ತರ ಕೂಗಾಡು, ಏನೋ ನಮಗೆ ಕಣ್ ಮಾಡು ಅಂತ ಈ ತರ ಕೇಳ್ತಾರ. ನೆಮ್ಮದಿಯಿಂದ ಕೇಳ್ತಾರೆ, ಸ್ವಾಮಿ ನಮ್ಗೆ ಕಣ್ ಕಾಣುವಂತೆ ಸಹಾಯ ಮಾಡಪ್ಪ ಅಂತ ಕೇಳ್ಕೊಂಡು ಆವಾಗ ಅವರ ಆ ಮಾತಿಗೆ ಯೇಸು ಏನ್ ಮಾಡ್ತಾನೆ, ಕನಿಕರ ಪಡ್ತಾನೆ. ಹಾಲೆಲೂಯಾ. ಹಾಗಾದ್ರೆ ನಾವು ಮಾಡೋ ಪ್ರಾರ್ಥನೆ ಹೆಂಗಿರ್ಬೇಕಂದ್ರೆ ನಮ್ಮ ಪ್ರಾರ್ಥನೆ ಕೇಳಿ ಯೇಸು ಕನಿಕರ ಪಡುವ ರೀತಿಯಲ್ಲಿ ನಮ್ಮ ಪ್ರಾರ್ಥನೆ ಇರ್ಬೇಕು. ನಮ್ಮ ಆರಾಧನೆ ಹೆಂಗಿರ್ಬೇಕು, ಯೇಸು ನಮ್ಮ ಮೇಲೆ ಕನಿಕರ ತೋರಿಸುವ ರೀತಿಯಲ್ಲಿ ನಮ್ಮ ಆರಾಧನೆ ಇರ್ಬೇಕು. ಹಾಲೆಲೂಯಾ. ನಾವು ಮಾಡುವ ಪ್ರಾರ್ಥನೆ ನಮ್ಮ ದೇವರು ಕೇಳುವಂತೆ ಇರಬೇಕು. ಆ ಪ್ರಾರ್ಥನೆಗೆ ನಮ್ಮ ದೇವರು ಕನಿಕರ ಕಟ್ಟು ತನ್ನ ಕೃಪೆಯನ್ನ ನಮಗೆ ಹೇರಾಳವಾಗಿ ಕೊಡುವಂತ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡುವವರಾಗಿರ್ಬೇಕು. ಹಾಲೆಲೂಯಾ. ಆಗ ಯೇಸು ಕನಿಕರ ಪಟ್ಟು ಅವರ ಕಣ್ಣುಗಳನ್ನ ಮುಟ್ಟಿದನು. ಹಾಲೆಲೂಯಾ. ಹಾಗಾದ್ರೆ ಯೇಸು ಅವರ ಕಣ್ಣುಗಳನ್ನ ಮುಟ್ಟಿದ ಕೂಡಲೇ ಏನಾಗುತ್ತೆ, ಅವ್ರಿಗೆ ಕಣ್ಣು ಬರುತ್ತವೆ. ಹಾಲೆಲೂಯಾ. ಆಮೇಲೆ ಅವರು ಆತನ ಹಿಂದೆ ಹೊರಟು ಹೋಗ್ತಾರೆ. ಹಾಲೆಲೂಯಾ. ಹಾಗಾದ್ರೆ ಯೇಸು ಜಸ್ಟ್ ಪ್ರಾರ್ಥನೆನೂ ಮಾಡಲಿಲ್ಲ, ಇವ್ರು ಕಣ್ಣು ಬರ್ಲಿ ದೇವರೇ ಅಂತಲೇ ಹೇಳಿಲ್ಲ. ಕೇವಲ ಮುಟ್ಟಿದ ಕಣ್ಣು ಮೇಲೆ ಕೈನ ಅಷ್ಟೇ. ಆಮೇಲೆ ಕೈ ಹಿಂದೆ ವಾಪಸ್ ತೆಗೆದ ದೇವರು ಅಷ್ಟೇನಾಗುತ್ತೆ, ಕಣ್ಣು ಬಂದು. ಆಮೇಲೆ ಇಂಥ ಅದ್ಭುತ ನಾನು ಯೇಸು ಮಾಡಿದ್ದಾನೆ. ಹಾಲೆಲೂಯಾ. ನಾವು ಕೂಡ ಸ್ವಲ್ಪ ಕೈ ಹಿಂಗೆ ಕಣ್ಣು ಮೇಲೆ ಇಟ್ಟು ಹಿಂಗೆ ತೆಗೆದ್ರೆ ಏನ್ ಬರ್ಬೇಕು, ಕಣ್ಣು ಬರೋ ರೀತಿಯಲ್ಲಿ ದೇವರು ಅದ್ಭುತಗಳನ್ನ ಮಾಡಲು ಶಕ್ತನಾದ ದೇವರು ನನ್ನ ನಿನ್ನ ದೇವರಾಗಿದ್ದಾನೆ. ಅಂತ ಶಕ್ತಿನ ನಾವು ನಮ್ಮ ದೇವರಿಂದ ಪಡೆಯುವಂತ ಮಗಳು ನಾವಾಗಿರ್ಬೇಕೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಇವೆಲ್ಲವನ್ನು ಕೇಳಲಿ ಎಂಬುದಾಗಿ ಅಂತ ಲಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯಾ. ಯೇಸು ಮುಟ್ಟಿದ ಕೂಡಲೇ ಅವರಿಗೆ ಕಣ್ಣು ಬಂದವು. ಆಮೇಲೆ ಹಾಗಾದ್ರೆ ಯೇಸು ನಮ್ಮನ್ನ ಮುಟ್ಟಿದ್ರೆ ನಮ್ಗೆ ಎಂತ ರೋಗ ಇರಲಿ, ಎಂತ ಕಷ್ಟ ಇರಲಿ, ಎಂತ ತೊಂದರೆ ಇರಲಿ, ಎಂತ ಸಮಸ್ಯೆ ಇರಲಿ, ಎಂತ ತುಫಾನುಗಳೇ ನಾವು ಇರುವುದು ಎದ್ದು ಬಂದು ಸರಿ ಯೇಸು ನಮ್ಮ ಮುಚ್ಚಿದ್ರೆ ಸಾಕು, ಎಲ್ಲ ಕಥೆನ ತಲೆ ಕೆಳಗಾಗಿ ಮಾಡುವಂತವನಾಗಿದ್ದಾನೆ. ನಮ್ಮ ಕಥೆಗಳನ್ನ ಇದ್ದ ಹಾಗೆ ಇರಬಿಡ್ತಾನೆ, ಕಥೆಗಳೆಲ್ಲ ಬದಲಾಯಿಸ್ಬಿಡ್ತಾನೆ. ಹಾಲೆಲೂಯಾ. ಆದ್ರಿಂದ ನಮ್ಮ ದೇವರು ಇಡೀ ಲೋಕದಲ್ಲೂ ಸರ್ವ ಲೋಕದಲ್ಲೂ ಆತನಿಗೆ ಸರಿ ಸಮಾನವಾದ ದೇವರು ಮತ್ತೊಬ್ಬನಿಲ್ಲ ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಇವೆಲ್ಲವನ್ನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರು ಆತ್ಮ ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇಲೆ ಹಾಲೆಲೂಯಾ. ಆದ್ರೆ ಯೇಸು ಮುಟ್ಟಿದ ಕೂಡಲೇ ಅವರಿಗೆ ಕಣ್ಣು ಬರುವಂತದ್ದಾಗಿದೆ. ಆಮೇಲೆ ನನಗೂ ಕೂಡ ಇವತ್ತು ಯಾರಿಗೆ ಯಾವ ಕಷ್ಟದಿಂದ ಬಂದಿದ್ರು ನೀವು ಈ ದಿನ ಪ್ರಾರ್ಥನೆ ಮಾಡಬೇಕು. ಯೇಸುವೆ ನೀನು ನನ್ನನ್ನ ಮುಚ್ಚು, ನನಗೆ ಈ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡು ಎಂಬುದಾಗಿ ನಾವು ನಂಬಿಕೆಯಿಂದ ಕೇಳಬೇಕು. ಆಮೇಲೆ ಆತನು ನಮ್ಮ ಮೇಲೆ ಕನಿಕರ ಉಳ್ಳ ದೇವರು, ನಮ್ಮ ದೇವರು. ಆತನು ತನ್ನ ಕರುಣೆಯನ್ನ ನಾವು ಯಾರಾಗಿದ್ರು, ಯಾವ ಕುಲ ಭಾಷೆ ಜಾತಿ ಜನಾಂಗದವರಾಗಿದ್ರು, ಯಾವ ದೇಶ ವಿದೇಶದವರಾಗಿದ್ರು ಸರಿ, ಯೇಸು ನಮ್ಮೆಲ್ಲರಿಗೂ ದೇವರು. ಆತನು ನಮ್ಮೆಲ್ಲರಿಗೂ ಕೂಡ ಕರುಣೆ ತೋರಿಸುವ ದೇವರಾಗಿದ್ದಾರೆ. ಆತನು ನಮ್ಮನ್ನ ಮುಟ್ಟುವುದಾದ್ರೆ ನಮ್ಮ ಸ್ಥಿತಿಗತಿಗಳನ್ನೆಲ್ಲ ಬದಲಾಯಿಸುವವನಾಗಿರ್ತಾನೆ. ಡಾಕ್ಟರ್ಗಳಿಂದ ಕೈ ಬಿಡಲ್ಪಟ್ಟವರು ನಾವಾಗಿದ್ರು, ಯೇಸು ನಮ್ಮನ್ನ ಮುಟ್ಟಿದ್ರೆ ಡಾಕ್ಟರ್ಗಳಿಂದ ಆಗದೆ ಇರುವಂಥದ್ದು ಯೇಸು ಕ್ರಿಸ್ತನ ನಡೆಸುವವನು ಶಕ್ತನು. ಆಮೇಲೆ ನಾಲ್ಕು ಯಜ್ಞ ತೀರುವೋಗ್ತಿ ಅಂತ ಹೇಳಿದ್ರು, ಯೇಸು ಬದುಕಿಸಲು ಶಕ್ತನಾದ ದೇವರಾಗಿದ್ದಾನೆ. ನಮ್ಮ ದೇವರ ಕೈಯಲ್ಲಿ ಭೂಲೋಕದ ಎಲ್ಲ ಮನುಷ್ಯರ ಜೀವವು ಮರಣವಾಗಿದೆ. ಆಮೇಲೆ ಹಾಲೆಲೂಯಾ. ಆದ್ರಿಂದ ನಮ್ಮ ಜೀವ ಯಾರ ಕೈಯಲ್ಲಿದೆ? ಯೇಸು ಕೈಯಲ್ಲಿದೆ. ಯಾವ ಮನುಷ್ಯ ಕೈಯಲ್ಲಿಲ್ಲ, ಯಾವ ಡಾಕ್ಟರ್ಗಳ ಕೈಯಿಲ್ಲ, ಯಾವ ಪ್ರಧಾನಮಂತ್ರಿ ರಾಷ್ಟ್ರಪತಿ ಯಾವ ಕೈಯಲ್ಲೂ ಇರಲ್ಲ, ಯಾವ ಪೊಲೀಸ್ ಮಂತ್ರಿ ಯಾವ ಕೈಯಲ್ಲೂ ಇರಲ್ಲ. ಎಲ್ಲ ಪ್ರತಿಯೊಬ್ಬರ ಮನುಷ್ಯನ ಜೀವ ಯೇಸುವಿನ ಕೈಯಲ್ಲಿದೆ. ಆತನು ಎಲ್ಲ ಸತ್ತು ಹೋದವರನ್ನು ಕೂಡ ಬದುಕಿಸಬಲ್ಲ ಶಕ್ತನಾದ ದೇವರು. ಯಾಕೆಂದ್ರೆ ಸತ್ತು ಹೋದ ಯವನಸ್ತನನ್ನು ಯೇಸು ಬದುಕಿಸ್ತಾನೆ,
ಸತ್ತು ಹೋದ ಲಾಜರನನ್ನು ಬದುಕಿಸ್ತಾನೆ, ಸತ್ತು ಹೋದ ಹುಡುಗಿಯನ್ನು ಕೂಡ ಯೇಸು ಕ್ರಿಸ್ತನು ಬದುಕಿಸುವವನಾಗಿದ್ದಾನೆ. ಆತನು ಜೀವದಿಂದ ಇರುವಾಗಲೇ ಇಷ್ಟು ಅದ್ಭುತ ನಡೆಸಿರುವಾಗ ಈಗ ಆತನು ಇನ್ನೂ ಎಷ್ಟು ಹೆಚ್ಚಾದ ಅದ್ಭುತಗಳನ್ನು ನಡೆಸುವ ಶಕ್ತನಾದ ದೇವರು ನನ್ನ ನಿನ್ನ ದೇವರಾಗಿದ್ದಾನಲ್ಲ. ಆಮೇಲೆ ಆದ್ದರಿಂದ ಆತನು ನಿಮ್ಮನ್ನ ಮುಚ್ಚುವುದಾದ್ರೆ ನಿಮ್ಮ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸಲು ಶಕ್ತನಾದ ದೇವರೆಂದು ಸಭೆಗಳಿಗೆ ದೇವರಾತ್ಮನು ಹೇಳುವವನಾಗಿದ್ದಾನೆ. ಆಮೇಲೆ ಹಾಲೆಲೂಯ. ಆದ್ದರಿಂದ ನಮ್ಮ ಸಂಘ ಯಾರಿರಬೇಕು? ಯೇಸು ಇರಬೇಕು. ಯೇಸುವನ್ನ ನಾವು ಹೋಗುವವರಾಗಿರ್ಬೇಕು, ಯೇಸುವನ್ನ ನಾವು ಪ್ರಾರ್ಥಿಸುವವರಾಗಿರ್ಬೇಕು. ಯೇಸು ನಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮ್ಮ ಮೇಲೆ ಕನಿಕರ ಪಟ್ಟು ನಮಗೆ ಬೇಕಾದ ಅಗತ್ಯಗಳನ್ನು ಆತನು ಪೂರೈಸುವವನಾಗಿದ್ದಾನೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳುವವನು ಕೇಳಲಿ ಅಂತ ದರ್ಶನದಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮ ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇಲೆ ಇವ್ರಿಗೆ ಕಣ್ಣು ಬಂದ್ಮೇಲೆ ಇವ್ರ ಪಾಡಿಗೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ದೇವವಾಕ್ಯ ಹೇಳುತ್ತೆ ಅವರು ಆತನ ಹಿಂದೆ ಹೋದ್ರು. ಅಂದ್ರೆ ಯಾರ ಹಿಂದೆ ಹೋದ್ರು? ಇವರು ಇಬ್ರು ಹೊರಟ್ರು. ಅಂದ್ರೆ ಕಣ್ಣು ಬಂದ್ಮೇಲೆ ಯೇಸುವಿನ ಹಿಂದೆ ಹೊರಟೋದ್ರು. ಹಾಲೆಲೂಯ. ಕೆಲವರು ಆಶೀರ್ವಾದ ಬಂದ್ಬಿಟ್ರೆ ದೇವ್ರನ್ನ ಬಿಟ್ಬಿಡ್ತಾರೆ, ಸಭೆಯನ್ನು ಬಿಟ್ಬಿಡ್ತಾರೆ. ಅವ್ರು ಹಳೆ ದಾರಿಗಳಲ್ಲಿ ಹೋಗ್ಬಿಡ್ತಾರೆ, ಯೇಸುವಿನ ದಾರಿನ ಮರೆತು ಬಿಡುತ್ತಾರೆ. ಇಂಥವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇಲೆ ಹಾಲೆಲೂಯ. ಹಾಗಾದ್ರೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕು, ದೇವರ ರಾಜ್ಯಕ್ಕೆ ನಾವು ಸೇರಬೇಕು, ಪರಲೋಕವನ್ನು ಸೇರ್ಬೇಕಂದ್ರೆ ನಮಗೆ ದೇವರಾದ ಯೇಸು ಕ್ರಿಸ್ತನು ಯಾವ ವಿಷಯದಲ್ಲೆಲ್ಲ ಬಿಡುಗಡೆ ಕೊಟ್ಟಿದ್ದಾನೋ ಆ ಎಲ್ಲಾ ವಿಷಯಗಳಿಗಾಗಿ ನಾವು ಆತನ ಹಿಂದೆ ಹೋಗುವವರಾಗಿರ್ಬೇಕು. ಲೋಕದ ಜನರ ಹಿಂದೆ ಹೋಗುವವರಾಗಿರ್ಬಾರ್ದು, ಲೋಕದ ಪಕ್ಷಗಳಿಂದಲ್ಲ ಹೋಗಬೇಕಾಗಿರೋದು. ನಾವು ಯೇಸುವಿನ ಹಿಂದೆ ಹೋಗುವವರಾಗಿರ್ಬೇಕು. ಆಮೇಲೆ ಯಾಕಂದ್ರೆ ದೇವರು ನಮಗೆ ಕೊಟ್ಟಂತ ಆಶೀರ್ವಾದ ಆತನ ಹಿಂದೆ ನಾವು ಹೋಗೋದಕ್ಕಾಗಿ. ಆಮೇಲೆ ಅಂದ್ಬಿಟ್ಟು ಕೆಲವರು ದೇವರು ಕೆಲವೊಂದು ಆಶೀರ್ವಾದ ಕೊಟ್ಬಿಟ್ರೆ ಕೆಲವರಿಗೆ ಆ ಆಶೀರ್ವಾದ ಹಿಡ್ಕೊಂಡು ಲೋಕದ ಕಡೆ ಹೊರಟೋಗ್ಬಿಡ್ತಾರೆ. ಲೋಕದ ಕೆಲಸ, ಗೌರ್ಮೆಂಟ್ ಕೆಲಸ, ಪ್ರೈವೇಟ್ ಕೆಲಸ, ವಿದೇಶದ ಕೆಲಸ ಅಂತಂದ್ಬಿಟ್ಟು ದೇವರನ್ನ ಬಿಟ್ಟು ಹೋಗುವವರು, ದೇವರು ಅವರ ಮೇಲೆ ಕನಿಕರ ತೋರಿಸಿರುತ್ತಾಗ ದೇವರು ಅವ್ರು ಕೊಟ್ಟ ಆಶೀರ್ವಾದಗಳನ್ನ ತೆಗೆದುಕೊಂಡು ಉಪಯೋಗ ಮಾಡ್ತಾರೆ. ಆಮೇಲೆ ದಾರಿ ತಪ್ಪಿದ ಮಗನಂತ ಆಗ್ಬಿಡ್ತಾರೆ. ಆದ್ರಿಂದ ದೇವರು ನಿಮ್ಗೆ ಏನು ಆಶೀರ್ವಾದ ಕೊಟ್ಟರು, ನಿಮ್ಮ ಜೀವಿತದಲ್ಲಿ ಎಷ್ಟೇ ಅದ್ಭುತಗಳನ್ನ ಮಾಡಿದ್ರು ಯೇಸುವನ್ನ ಬಿಡಬಾರ್ದು. ಆಮೇಲೆ ನಾವು ಯೇಸುವಿನ ಹಿಂದೆ ಹೋಗೋದಕ್ಕಾಗಿ ಯೇಸು ನಮಗೆ ರಕ್ಷಣೆ ಕೊಟ್ಟಿದ್ದಾನೆ. ಯೇಸು ನಮಗೆ ದಿಶಾಸ್ಥಾನ ಕೊಟ್ಟಿದ್ದೇನೆ ಯೇಸುವಿನ ಹಿಂದೆ ಹೋಗೋದಕ್ಕೆ, ಲೋಕದ ಹಿಂದೆ ಹೋಗೋದಕ್ಕಲ್ಲ, ಲೋಕದ ಸ್ನೇಹಿತರ ಹಿಂದೆ ಹೋಗೋದಕ್ಕಲ್ಲ, ಲೋಕದ ಜನರ ಹಿಂದೆ ಹೋಗೋದಕ್ಕಲ್ಲ, ಲೋಕದ ಪಕ್ಷಗಳ ಹಿಂದೆ ಹೋಗೋದಕ್ಕಲ್ಲ, ದೇಶ ವಿದೇಶಗಳಿಗೆ ಹೋಗುವಂತಕ್ಕಾಗಿ ಅಲ್ಲ. ನಾವು ಯೇಸುವಿನ ಹಿಂದೆ ಹೋಗುವವರಾಗಿರ್ಬೇಕು, ಯೇಸುವಿನ ಸೇವೆಯನ್ನು ಮಾಡುವವರಾಗಿರ್ಬೇಕು, ಯೇಸುವಿನ ಹಿಂದೆ ಸ್ವಾರ್ಥೆಯನ್ನು ಸಾರುವವರಾಗಿರ್ಬೇಕು. ಹೀಗೆ ನಾವು ಯೇಸುವಿನಿಂದ ಹೋದ್ರೆ ಯೇಸು ಮಾಡೋ ಕೆಲಸಗಳನ್ನ ಮುಂದೆ ನಾವು ಮಾಡುವಂಥದ್ದು ಯೇಸು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಆಮೇಲೆ ಆದ್ರಿಂದ ನಾವು ಯೇಸುವಿನಿಂದ ಹೋದ್ರೆ ಯೇಸು ಮಾಡೋ ಕೆಲಸ ಮಾಡ್ತೀವಿ. ಲೋಕದಿಂದ ಹೋದ್ರೆ ಲೋಕದವ್ರು ಮಾಡೋ ಕೆಲಸಗಳನ್ನೇ ಮಾಡ್ಕೊಂಡೇ ಬದುಕ್ಬಿಡ್ತೀವಿ, ಸಾಯೋರು. ಅಂಥವ್ರು ದೇವರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ ಅಂತ ದೇವವಾಕ್ಯ. ಆದ್ರಿಂದ ನಿಮ್ಮ ಆಯ್ಕೆ ಶ್ರೇಷ್ಠವಾದದನ್ನ ನೀವೇ ಆಯ್ಕೆ ಮಾಡಿ. ನಿಮ್ಮ ಮುಂದೆ ದೇವರು ಜೀವದ ಮಾರ್ಗವನ್ನು ಇಟ್ಟಿದ್ದಾನೆ, ಮರಣದ ಮಾರ್ಗವನ್ನು ಕೂಡ ಇಟ್ಟಿದ್ದಾನೆ. ಕೆಲವರು ಜೀವದ ಮಾರ್ಗವನ್ನು ಆರಿಸಿಕೊಳ್ಬಹುದು, ಕೆಲವರು ಮರಣದ ಮಾರ್ಗವನ್ನು ಆರಿಸಿಕೊಳ್ಬಹುದು. ನಾವು ಜೀವದ ಮಾರ್ಗವನ್ನು ಆರಿಸಿಕೊಳ್ಳೋಣ. ನಾವು ಯೇಸುವಿನಿಂದ ಹೋಗೋಣ, ಯೇಸು ಮಾಡ್ತಿದ್ದ ಕೆಲಸಗಳನ್ನ ಮಾಡೋಣ, ಯೇಸುವಿನ ಪರಲೋಕ ರಾಜ್ಯವನ್ನ ಸೇರೋಣ ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕೇಳಲಿ ಅಂತ ಇವತ್ತು ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಾಲೆಲೂಯ. ದೇವತನೇ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಘ ಮಾತನಾಡೋದಕ್ಕಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವವರಾಗೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ದೇವರು ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಇದೇನ ನಮ್ಮ ಸಂಘ ಮಾತನಾಡಿದ್ದಾನೆ. ಹಾಲೆಲೂಯ. ಅವರೆಲ್ಲ ಕೊಡಪ್ಪ, ಅವರು ಕೂಡರಾಗೇ ಇದ್ರಪ್ಪ. ನೀನು ಬರೋದು ದೇವರೇ, ನೀನು ಯಾವಾಗ ಆ ಮಾರ್ಗದಲ್ಲಿ ಬರ್ತಿದ್ಯಾ ಎಂಬ ಸುದ್ದಿ ಅವರಿಗೆ ಗೊತ್ತಾಯ್ತು.
ಆಗ ಅವರು ತೀರ್ಮಾನ ಮಾಡಿಕೊಂಡು ನಾವು ಯೇಸುವನ್ನ ಕೂಗಿ ಕರೀಬೇಕು ಎಂಬುದಾಗಿ ನೀನು ಅವರ ಕೂಗಿಗೆ ಕಿವಿಗೊಟ್ಟು ನೀನು ನಿಂತ ದೇವರಾಗಿದ್ದೆ. ಅದೇ ರೀತಿ ಸಭೆಯಲ್ಲಿ ನಾವೆಲ್ಲರೂ ನಿನ್ನ ಕೂಗಿ ಕರೆಯುವಾಗ, ನಿನ್ನ ಪ್ರಾರ್ಥನೆ ಮಾಡುವಾಗ ನೀನು ನಮಗಾಗಿ ನಿಲ್ಲಪ್ಪ, ನಮ್ಮ ಮೇಲೆ ಕನಿಕರ ತೋರಿಸಪ್ಪ ದೇವರೇ. ಆ ಗೂಡವರಿಗೆ ಕಣ್ಣು ಕೊಟ್ಟ ಹಾಗೆ ದೇವರೇ ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಬಿಡುಗಡೆ ಬೇಕು ಆ ವಿಷಯದಲ್ಲಿ ಬಿಡುಗಡೆಯನ್ನು ದಯಪಾಲಿಸಪ್ಪ ದೇವರೇ. ನೀನಾಗಿ ಮಾಡಪ್ಪ. ಸಭೆಯ ದೇವ ಮಕ್ಕಳು ಯಾವ ವಿಷಯದಲ್ಲಿ ಬಿಡುಗಡೆ ಕೇಳ್ತಾ ಇದ್ರು ಯೇಸುವಿನ ಹೆಸರು ಬಿಡುಗಡೆ ಉಂಟಾಗಿ ದೇವ್ರೆ. ಯಾರ್ಯಾರ ಸೈಡ್ ವಿಷಯಗಳು ದೇವ್ರೆ ಇನ್ನು ಕೋರ್ಟ್ ಕೇಸ್ಗಳಲ್ಲಿ ಎಲ್ಲ ಹೊರದಾಡ್ತಿದ್ರು ಯೇಸುವೆ, ಅವ್ರಿಗೆ ಯಾರ್ಯಾರು ಬಿಡುಗಡೆಗಳು ಬೇಕು ಯೇಸುವಿನ ಹೆಸರಿನಲ್ಲಿ ಬಿಡುಗಡೆಗಳು ಉಂಟಾಗಲಿ. ಅವರು ನಿನ್ನನ್ನು ಕೂಗಿ ಕರೆಯಲಿ ಅಂತವರು ನಾವೆಲ್ಲರೂ ಯೇಸುವಿನ ಕೂಗಿ ಕರೆಯೋಣ. ನಮ್ಮ ಕೂಗಿ ಕಿವಿ ಕೊಡುವಂಥ ದೇವರು, ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು, ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗಾಗಿ ನಿಲ್ಲುವಂಥ ದೇವರು, ನಮ್ಮ ಪರವಾಗಿ ಆತನ ಬಿಡುಗಡೆಗಳನ್ನು ಉಂಟು ಮಾಡುವಂಥ ದೇವರು, ಬಿಡುಗಡೆಗೆ ನಾಯಕರು ಮಾತ್ರ ಆಗಿದ್ದಾನೆ. ಆಮೇಲೆ ಹಾಲೆಲೂಯ. ಓ ದೇವರೇ, ನಮ್ಮ ಸಭೆಯ ವಿಷಯಗಳು ಎಲ್ಲವನ್ನ ಒಪ್ಪಿಸುತ್ತೆ. ಮುಂದೆ ಹಿಂದಿನ ಆಳೆಗಿಂತ ಮುಂದೆ ಬರುವ ಆಳೆಯಾದ ವೈಭವವು, ಸೌಂದರ್ಯವೋ, ಮಹಿಮೆಯೋ ಅದರ ಬಲವುಳ್ಳದಾಗಿರತಕ್ಕಂತೆ ಅದ್ಭುತವನ್ನು ಮುಂದಿನ ದಿನಗಳಲ್ಲಿ ಸಭೆಗಾಗಿ ಮಾಡಿ ನಡೆಸುವುದಾದರೆ ನಿನ್ನ ಸಭೆಯನ್ನು ನೀನು ಕಟ್ಟು ನಿಲ್ಲಿಸು. ಅದು ಯಾವ ಪಾತಾಳದ ಲೋಕದ ಕೊಡುವ ಅದನ್ನು ಸೋಲಿಸದ ಹಾಗೆ ದೇವರಾತ್ಮನೇ ಅದ್ಭುತವನ್ನು ಮಾಡಿ ನಡೆಸುವುದು ನಾವು ಪ್ರಾರ್ಥಿಸುವುದಾಗಿದ್ದೇವೆ. ಈಗ ಇರುವ ಆತ್ಮಗಿಂತಲೂ ಇನ್ನು ಮುಂದೆ ಕೋಟ್ಯಾನುಕೋಟಿ ಆತ್ಮಗಳಾಗುತ್ತಂತೆ ಎಲ್ಲ ಕಾರ್ಯಗಳನ್ನು ಅದ್ಭುತಗಳನ್ನು ಆತ್ಮನೇ ಮಾಡಿ ನಡೆಸುವುದು ನಾವು ಪ್ರಾರ್ಥಿಸುವುದಾಗಿದ್ದೇವೆ. ನಾವು ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರಪ್ಪ. ನಿಮಗೆ ಸ್ತೋತ್ರವನ್ನು ನಾವು ಸಲ್ಲಿಸುವುದಾಗಿದ್ದೇವೆ. ನಿಮಗೆ ಮಹಿಮೆ ಉಂಟಾಗಪ್ಪ. ಈ ದಿನದಲ್ಲಿ ಕರ್ತನೇ ನಿನ್ನ ಆತ್ಮ ಎಲ್ಲವನ್ನ ತುಂಬಿಸುತ್ತೇವೆ. ಎಲ್ಲರೂ ಪವಿತ್ರಾತ್ಮ ಪ್ರೇರಿತರಾಗಿ ನಿನ್ನ ಕೂಗಿ ಕರೆಯುವಾಗ ನಿನ್ನ ಪ್ರಾರ್ಥಿಸುವಾಗ ಅವ್ರ ಜೀವಿತದಲ್ಲಿ ಬಿಡುಗಡೆಗಳನ್ನು ಉಂಟು ಮಾಡು. ಅವ್ರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡು. ಯಾವ ವಿಷಯವಾಗಿ ಚಿಂತಿಸುತ್ತಿದ್ರು ಅವರ ಚಿಂತೆಯನ್ನೆಲ್ಲ ನೀಗಿಸುತ್ತೇವೆ. ಯಾವ ವಿಷಯದಲ್ಲಿ ದೇವರಿಗೆ ಕಷ್ಟಪಡ್ತಾ ಇದ್ರು ಅವರ ಕಷ್ಟಗಳು ತೀರು ಮಾಡಿ ಆಗ್ತಾನೆ. ನೀನಂತ ಅದ್ಭುತಗಳನ್ನು ನೀನು ನಿನ್ನ ಸಭೆಯ ಜನರ ಮಧ್ಯದಲ್ಲಿ ಉಂಟು ಮಾಡುವುದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಕರ್ತನೇ ನೀನು ಬಿಡುಗಡೆಗಳನ್ನು ಮಾಡು. ಎದುರು ಬಂಧನಗಳಿರುವಂತಹ ಯೇಸುವಿನ ಬಿಡುಗಡೆ ಮಾಡು. ಯಾರನ್ನ ಸೈತಾನನ್ನು ಕಟ್ಟಿರುವಂಥ ಕಟ್ಟುಗಳಿಂದ ಅವರನ್ನ ಬಿಡುಗಡೆ ಮಾಡು. ಶಾಪದ ಕಟ್ಟುಗಳು ಬಿಚ್ಚಲ್ಪಡಲಿ. ಓ ಬಂಧನಗಳು ಎಲ್ಲವೂ ಬಿಚ್ಚಲ್ಪಡಲಿ. ಯೇಸುವೆ, ನಿನ್ನ ಅನಂತ್ಯವಾದ ಅಗಮ್ಯವಾದ ಬೆಳಕಿನಲ್ಲಿ ಅವರು ನಡೆಯತಕ್ಕಂತೆ ನೀನು ನಡೆಸುವುದು ನಾವು ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬರ ಮೇಲೆ ನೀನು ಕಾರ್ಯಕ್ರಮವನ್ನು ತೋರಿಸುವುದು ನಾವು ಪ್ರಾರ್ಥಿಸ್ತೇವೆ. ಓ ಕರ್ತನೇ, ನೀನು ಹಾಗೆ ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ದೇವರಾತ್ಮನೆ, ನೀನು ಹಾಗೆ ಮಾಡು. ನೀನು ಅದ್ಭುತವನ್ನು ಮಾಡು. ನೀನು ಬಿಡುಗಡೆಯನ್ನು ಮಾಡು. ನೀನು ನಿನ್ನ ಸಭೆಯ ಮಧ್ಯದಲ್ಲಿ ಉಜ್ಜೀವನವನ್ನು ಉಂಟು ಮಾಡು. ಅದ್ಭುತಗಳನ್ನು ಉಂಟು ಮಾಡು. ನಿನ್ನ ಭುಜಬಲ ಪರಾಕ್ರಮದಿಂದ ಇಸ್ರಾಯೇಲನ್ನು ನಡೆಸಿದ ಆ ದೇವರೇ, ಎಂದು ನೀನು ನಿನ್ನ ಸಭೆ ಎಲ್ಲ ದೈವಿಕ ಚಂದ್ರವನ್ನು ನೀನು ನಡೆಸುವುದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಓ ನಿನ್ನ ಹಿಂದೆ ಒಂದು ದೊಡ್ಡ ಗುಂಪೆ ಬಂದ ಹಾಗೆ ಓ ದೇವರು, ನಿನ್ನ ಹಿಂದೆ ಒಂದು ದೊಡ್ಡ ಸೈನ್ಯ ರಹಸ್ಯ ಬಣದಲ್ಲಿ ಎದ್ದಪಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಮುಂದೆ ಮಾಡು ನಡೆಸು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಸಭೆಗಳ ಜೈವ ಮಕ್ಕಳನ್ನ ರಹಸ್ಯ ಬಣಕ್ಕಾಗಿ ಸಿದ್ಧಗೊಳಿಸು. ದೇವರಾತ್ಮನೆ, ನೀನು ನಿನ್ನಿಂದ ದೊಡ್ಡ ಸೈನ್ಯವು ದೊಡ್ಡ ಗುಂಪು ನಮ್ಮ ಭರಣದಲ್ಲಿ ಎತ್ತಲ್ಪಡುವಂತ ಆಶೀರ್ವದಿಸು. ಇದು ಸಿದ್ಧ ಆಗದಿರುವ ಎಲ್ಲ ಆತ್ಮಗಳು ಯೇಸುವಿನ ಹೆಸರಿನಲ್ಲಿ ಸಿದ್ಧವಾಗಿ ನಿನ್ನ ರಹಸ್ಯಪಡೋಕ್ಕಾಗಿ ಎಲ್ಲ ಕ್ಷಣದಲ್ಲೂ ಕೂಡ ಎಲ್ಲ ದಿನಗಳು ಕೂಡ ಸಿದ್ಧರಾಗಿರುವಂತೆ ಆಶೀರ್ವದಿಸುವ ಕಾರಣ ನೀನು ನೆನೆಸದ ಗಳಿಗೆಯಲ್ಲಿ ಬರುತ್ತೇನೆ ಅಂತ ಹೇಳಿರುವಾಗ ನೀನು ಆ ಗಳಿಗೆ ಆ ಸಮಯ ನಮಗೆ ಗೊತ್ತಿಲ್ಲವಾದ ಕಾರಣ ಎಲ್ಲ ದಿನ ಎಲ್ಲ ಕ್ಷಣವ ಕೃಪೆಯ ಸಭೆಯ ಜನರಾದ ನಾವೆಲ್ಲರೂ ಸಿದ್ಧರಾಗಿರುವಂತೆ ಆಶೀರ್ವದಿಸು. ಸಿದ್ಧವಾದ ಮೊದಲ ರೀತಿಯರಾಗಿ ನಾವೆಲ್ಲರೂ ಎತ್ತಲ್ಪಟ್ಟು ಓ ಕರ್ತನೇ, ನಿನ್ನ ಪರಲೋಕವನ್ನು ಪ್ರವೇಶಿಸುವಂತೆ ನಾ ಸಭೆಯ ಎಲ್ಲ ದೇವ ಮಕ್ಕಳನ್ನು ಆಶೀರ್ವದಿಸಿ ನಡೆಸು. ದೇವರೇ, ನಿನ್ನ ಆರಾಸಗಳನ್ನು ಬೇಗ ಬರುತ್ತಿರುವುದರಿಂದ ನಾವು ಇನ್ನೂ ಬಲವಾಗಿ ಅತ್ಯಂತ ವೇಗವಾಗಿ ನಿನ್ನ ಸೇವೆ ಸುವಾರ್ತೆ ನಮ್ಮ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸು. ನಮಗೆ ಮುಂದೆ ನೇಮಕವನ್ನು ಓಟದಲ್ಲಿ ನಿನ್ನ ಸೇವೆಯನ್ನು ಅತ್ಯಂತ ವೇಗವಾಗಿ
ಓಡಿ ನಮ್ಮ ಓಟವನ್ನು ಕಡೆಗಾಣಿಸುವಂತೆ ನೀನೇ ಆಶೀರ್ವದಿಸಿ ನೀನು ನಮ್ಮನ್ನು ನಡೆಸು ಎಂದು ನಾವು ಕೇಳ್ಕೊಳ್ತೇವೆ. ನಿನ್ನ ರಾಸಗುಣ ಬರೋದ್ರೊಳಗೆ ದೇವರೇ ನೀ ನಮ್ಮಿಂದ ಏನೇನೆಲ್ಲ ಸೇವೆ ಮಾಡಬೇಕಂತ ನೀನು ಬಯಸಿದ್ಯೋ ಅದನ್ನೆಲ್ಲವನ್ನು ನಾವು ಮಾಡಿ ಮುಗಿಸುವಂತೆ ವಾಕ್ಯದಲ್ಲಿ ನಮ್ಮ ಪರವಾಗಿ ಬಲಿಷ್ಠವ ಅತ್ಯಂತರಾಗಲಿ ಏಡಿ ಲೋಕದಾದಂಥ ಉಪಯೋಗಿಸಿ ನೀನು ನಡೆಸು. ಅದರ ಮೈಯನ್ನು ನೀವು ಮಾತ್ರ ಸಲ್ಲಲಿ. ಈ ದಿನ ಎಲ್ಲ ಆರಾಧನೆಯನ್ನ ಆದಿಯಿಂದ ಅಂತ್ಯದವರೆಗೆ ಪ್ರಾರ್ಥನೆ ನೀನಿದ್ದು ನಡೆಸಿಬಿಟ್ಟಿದ್ದಕ್ಕಾಗಿ ಸ್ತೋತ್ರ ಇಸುವೆ. ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಮುಂದದಲ್ಲಿ ದೇವಾತ್ಮನೆ ನೀನಿದ್ದು ನಡೆಸುವ ನಿನಗೆ ಮಹಿಮೆ ಉಂಟಾಗಲಿ. ಈ ದಿನದ ವಾಕ್ಯಗಳು ಪ್ರತಿಯೊಬ್ಬರು ಹೃದಯದಲ್ಲಿ ಅರಳುಗಟ್ಟೆ ಪ್ರತಿಯೊಬ್ಬರು ನಾವೆಲ್ಲ ದೇವ ಮಕ್ಕಳು ನಿನ್ನ ವಾಕ್ಯಕ್ಕೆ ತಲೆಬಾಗಿ ವಿಧಿಯರಾಗಿ ನಡೆಯುವಂತೆ ಜೀವಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸು. ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುವಂತೆ ಆಶೀರ್ವದಿಸಿ ನಡೆಸು. ಎಲ್ಲ ಘನ ಮಹಾನ ಮಹಿಮೆ ಗಣತವನ್ನು ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ. ನಮ್ಮ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರತಿಯೊಬ್ಬ ಯೇಸುವಿನ ಕೃಪೆ ಪವಿತ್ರಾತ್ಮನ ಮಕ್ಕಳು ಯೇಸುವಿನ ರಾಸಗುಣ ಬರೆಯುವುದು ಸಭೆಯಾದ ನಮ್ಮೆಲ್ಲರ ಸಂಬಂಧಿಗಳಲ್ಲಿ ಸಭೆಯಲ್ಲಿ ಹೇಳೋಣ. ಆಮೆನ್, ಆಮೆನ್.